ಸರ್, ತಾವು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದಿರು ಅಂತ ನಾನು ಓದಿದ್ನಿ. ಬರೀ ಒಂದೇ ವರ್ಷದಲ್ಲಿ ಆ ಮೆಕ್ಯಾನಿಕಲ್ ಇಂಜಿನಿಯರ್ ಇಂದ ಬಿಟ್ಟು ನೀವು ಒಂದು ರೈತರಾಗಿ ಬಂದಿದ್ರಿ. ಅದಕ್ಕೆ ಏನಾದ್ರು ಕಾರಣ ಇದೆಯಾ ಸರ್? ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಆ ಧರ್ಮ ಮಾರ್ಗ ಅಥವಾ ಧರ್ಮ ಮಾರ್ಗದ ಪ್ರವೃತ್ತಿಯನ್ನು ಕೊಟ್ಟಿರೋನು ನೀನೇ ಆದದ್ರಿಂದ ನನ್ನ ಜವಾಬ್ದಾರಿ ಏನೂ ಇಲ್ಲ, ಅದಕ್ಕೆ ಕಾರಣ ನೀನೇ ಅಂತ ಹೇಳಿ ದುರ್ಯೋಧನ ಒಂದು ಸಂದರ್ಭದಲ್ಲಿ ಕೃಷ್ಣನಿಗೆ ಹೇಳ್ತಾನೆ. ಬರ್ಬೇಕು ಅಂದ್ರೆ ಫಸ್ಟ್ ನಾನು ನೋಡಿರೋದು ಇಂದ್ರಪ್ರಸ್ಥ ಅಂತ ಹೆಸರಿಟ್ಟಿದೆ ಸರ್. ಇಂದ್ರಪ್ರಸ್ಥ ಅಂದ್ರೆ ಎಲ್ಲರಿಗೂ ನಮ್ಗೆ ಗೊತ್ತು, ಇದು ಪಾಂಡವರುಗಳ ಪ್ಲೇಸ್ ಅಂತ. ಇಂದ್ರಪ್ರಸ್ಥ ಅತ್ಯಂತ ಬರಡು ಭೂಮಿಯಾಗಿತ್ತು. ಅದನ್ನ ಎಷ್ಟು ಸಮೃದ್ಧ ಮಾಡಿದ್ರು ಅಂದ್ರೆ ಪತಿಯನ್ನ ಮೀರಿ ಅದನ್ನ ಬೆಳೆಸಿದ್ರು. ಇಂತಹ ಶಕ್ತಿ ಇರುವ ಶ್ರೀಗಂಧವೇ ಬರಡು ಭೂಮಿಯಲ್ಲಿ ಬೆಳೆಯುತ್ತದೆ ಅಂತ ಆದ್ರೆ ಸಸ್ಯಗಳಿಗಿಂತ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಸಮರ್ಥನಾದಂತಹ ಮತ್ತು ಹೆಚ್ಚು ಅಂಗಾಂಗ ಸೌಷ್ಠವವುಳ್ಳಂತಹ ಸಾಮರ್ಥ್ಯವುಳ್ಳಂತಹ ಮನುಷ್ಯ ಬರಡ್ನನ್ನ ಹಸನುಗೊಳಿಸೋದ್ರಲ್ಲಿ ಏನು ಸಹ ಕಷ್ಟಪಡಬೇಕಾಗಿಲ್ಲ. ಅದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಒಂದು 2,000 ಪುಸ್ತಕ ಓದಿದ್ದೀನಿ. ಸೊ ಆ ಪುಸ್ತಕ ಅಂದ್ರೆ ತುಂಬಾ ಪ್ರೀತಿ. ನಮ್ಮ ಗುರುಗಳು ಯಾವಾಗ್ಲೂ ಪುಸ್ತಕ, ಅವರು 1,00,000 ಪುಸ್ತಕ ಓದಿದ್ರು. ದೇಹಕ್ಕೆ ಎಸಿಮಿಲೇಟ್ ಆದ ಹಾಗೆ ಪುಸ್ತಕದ ವಿಚಾರ ಬುದ್ಧಿಗೆ ಎಸಿಮಿಲೇಟ್ ಆಗಬೇಕು. ಅದು ಆಗ್ತಾ ಇಲ್ಲ ಈಗ ಅನ್ನುವುದು ವಿಷಾದ. ಪುಸ್ತಕದಲ್ಲಿ ವಿಷಾದತೆ ಏನು ಇಲ್ಲ. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಓನ್ಲಿ ಕ್ಯಾನ್ ಬಿ ಆಲ್ಟರ್ಡ್. ಇಲ್ಲಿ ಒಂದು 2,500 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇದೆ ಅಂತ ನೋಡಿ. ಒಲೆ ಹೊತ್ತಿ ಉರಿದೊಡೆ ನಿಲ್ಲಿಸಲಬಹುದು, ಧರೆ ಹೊತ್ತಿ ಉರಿದೊಡೆ ನಿಲ್ಲಿಸುವುದು ಹೇಗಯ್ಯ ಅಂತ ಒಂದು ವಚನ ಇದೆ. ಆದ್ರೆ ನೆನಪಾಗುತ್ತೆ. ಲೈಫ್ ಸ್ಟೈಲ್ ಡಿಸೀಸಿಗೆ ಸೊಲ್ಯೂಷನ್ ಏನು ಅನ್ನುವಂಥ ಗಂಭೀರ ಪ್ರಶ್ನೆಗೆ ಉತ್ತರ ತುಂಬಾ ಕಷ್ಟ ಇದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಈ ಒಂದು ಎಪಿಸೋಡ್ ಅಲ್ಲಿ ನಾವಿವತ್ತು ಸ್ಟುಡಿಯೋ ಅಲ್ಲಿ ಇಲ್ಲ. ನಾವು ಇವತ್ತು ಒಂದು ಕಾಡು ಒಳಗೆ ಇದ್ದೀವಿ. 13 ಎಕರೆ ಒಂದು ದೊಡ್ಡ ಫಾರ್ಮ್, ಒಂದು ಒಳ್ಳೆ ಫಾರ್ಮ್ ಇಂದ್ರಪ್ರಸ್ಥ ಅಂತ ಮೈಸೂರಲ್ಲಿ ಇದೆ. ಇಲ್ಲಿ ನಾವು ಒಬ್ಬ ರೈತರನ್ನ ಮೀಟ್ ಮಾಡ್ತಾ ಇದೀವಿ ಇವತ್ತು. ಒಂದಲ್ಲ ಎರಡಲ್ಲ 25 ವರ್ಷ ಅವರು ಕೃಷಿಯಿಂದ ಈ ಒಂದು ಕಾಡನ್ನ ಅವರು ಸೃಷ್ಟಿ ಮಾಡಿದಾರಂತಾನು ಹೇಳ್ಬೋದು. ಏನು ಇಲ್ಲದೆ ಒಂದು ಪ್ರದೇಶದನ್ನ ಸುಮಾರು ಒಂದು 400 ವೆರೈಟೀಸ್ ಆಫ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಅನ್ನ ಅವರು ಕ್ರಿಯೇಟ್ ಮಾಡಿ, ಪ್ಲಸ್ 100 ಪುಸ್ತಕಗಳನ್ನ ಓದಿ, 1000 ಜನರನ್ನ ಟ್ರೈನಿಂಗ್ ಮಾಡಿ, ಪ್ರಕೃತಿಯಲ್ಲಿ ನಾವು ಜೀವಿಸಬೇಕು ಅಂತ ಒಂದು ಮೆಸೇಜ್ ಅನ್ನ, ಈ ಮಣ್ಣಿಗೆ ವ್ಯಾಲ್ಯೂ ಕೊಡಿ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಇಡೀ ಭಾರತ ದೇಶಕ್ಕೆ ಇವರು ಪ್ರಾಮುಖ್ಯವಾಗಿ ಈ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋಸ್ಟ್ AP ಚಂದ್ರಶೇಖರ್ ಅಂತ. ಅವರಿಂದ ನಾನು ಈ ಪಾಡ್ಕಾಸ್ಟ್ ಇಂದ ತುಂಬಾ ಕಲ್ತಿದ್ದೀನಿ. ಈ ಒಂದು ವಿಚಾರಗಳನ್ನ ನಿಮ್ಮೆಲ್ಲರಿಗೆ ಶೇರ್ ಮಾಡೋಕೆ ಇವತ್ತು ಇಲ್ಲಿ ನಾನು ಈ ಒಂದು ಎಪಿಸೋಡ್ಗೋಸ್ಕರ ತುಂಬಾ ಪ್ರಯತ್ನ ಪಟ್ಟು ನಮಗೆ ಅವರು ಸಮಯ ಕೊಟ್ಟಿದ್ದಾರೆ. ಕತ್ತಲಲ್ಲಿನೂ ಮತ್ತೆ ನಾವು ಪ್ರಕೃತಿಯಲ್ಲಿನೂ ಇರಬೇಕು, ಮೌನವಾಗಿರ್ಬೇಕು ಅನ್ನೋ ಮೆಸೇಜ್ನು ಅವರು ಈ ಎಪಿಸೋಡ್ ಅಲ್ಲಿ ನಮಗೆ ಚೆನ್ನಾಗಿ ಹೇಳ್ಕೊಟ್ರು. ಈ ಧ್ಯಾನ ಪ್ರಪಂಚದ ಒಳಗೆ ಈ ಒಂದು ಎಪಿಸೋಡ್ ನಾನು ಮಾಡೋಕೆ ಮುಖ್ಯ ಕಾರಣ ಏನು ಅಂದ್ರೆ, ನಮ್ಮ 18 ಸೂತ್ರಗಳಲ್ಲಿ PSSM ಅಲ್ಲಿ ಪತ್ರಿಜಿಯವರು ಹೇಳಿಕೊಟ್ರೆ ನಮ್ಮ ಗುರುಗಳಲ್ಲಿ, ಈ ಒಂದು ಪ್ರಕೃತಿಯಲ್ಲಿ ಹೋಗಿ ನಾವು ಕುತ್ಕೊಂಡು ಧ್ಯಾನ ಮಾಡಬೇಕು, ನಮ್ಮೊಳಗೇನು ಪ್ರಕೃತಿ ಇದೆ ಅನ್ನೋ ಒಂದು ವಿಷಯ ಇನ್ನೂ ಸ್ಪಷ್ಟವಾಗಿ ಆಳವಾಗಿ ನಮಗ್ ಅರ್ಥ ಆಗ್ಬೇಕು ಅಂದ್ರೆ ಈ ಎಪಿಸೋಡ್ ಪ್ರಕೃತಿಯಲ್ಲೇ ಮಾಡ್ಬೇಕು. ಪ್ರಕೃತಿಯಲ್ಲೇ ಇರೋ ಒಬ್ಬ ವ್ಯಕ್ತಿಯಿಂದಾನೇ ನಾವು ಆ ವಿಷಯಗಳನ್ನ ಕಲಿಬೇಕು. ತುಂಬಾ ಸಮಯ ವೇಸ್ಟ್ ಮಾಡಬೇಡ, ಇವತ್ತು ಎಪಿಸೋಡ್ಗೆ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ತಾವು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದಿರು ಅಂತ ನಾನು ಓದಿದ್ನಿ. ಬರೀ ಒಂದೇ ವರ್ಷದಲ್ಲಿ ಆ ಮೆಕ್ಯಾನಿಕಲ್ ಇಂಜಿನಿಯರ್ ಇಂದ ಬಿಟ್ಟು ನೀವು ಒಂದು ರೈತರಾಗಿ ಬಂದಿದ್ರಿ. ಅದಕ್ಕೆ ಏನಾದ್ರು ಕಾರಣ ಇದೆಯಾ ಸರ್? ಅದಕ್ಕೆ ಒಟ್ಟಾಗಿ ಯಾವುದೇ ವಿಷಯಕ್ಕಾದ್ರೂ ಸಹ ಕಾರಣ ಪ್ರಕೃತಿಯೇ ಇರುತ್ತೆ ಅಥವಾ ದೇವರು. ನಮ್ಮ ಆಲೋಚನೆಗಳು, ಆಸೆಗಳನ್ನ ನಿರ್ಧಾರ ಮಾಡೋದನ್ನು ಸಹ ಇನ್ನೊಂದು ಶಕ್ತಿನೇ. ಅದರಿಂದ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧ ವಾಕ್ಯ ಇದೆ. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಆ
ಧರ್ಮ ಮಾರ್ಗ ಅಥವಾ ಅಧರ್ಮ ಮಾರ್ಗದ ಪ್ರವೃತ್ತಿಯನ್ನು ಕೊಟ್ಟಿರೋನು ನೀನೇ ಆದದ್ರಿಂದ ನನ್ನ ಜವಾಬ್ದಾರಿ ಏನೂ ಇಲ್ಲ, ಅದಕ್ಕೆ ಕಾರಣ ನೀನೇ ಅಂತ ಹೇಳಿ ದುರ್ಯೋಧನ ಒಂದು ಸಂದರ್ಭದಲ್ಲಿ ಕೃಷ್ಣನಿಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ನನಗೆ ಪೇಟೆಯ ಜೀವನ ಬೇಡ, ಹಳ್ಳಿಯ ಜೀವನ ಇಷ್ಟ ಮಾಡಿದ್ದು ಸಹ ಪ್ರಕೃತಿಯ ಹೊರತು ಅದು ನನ್ನ ಏನು ಆಯ್ಕೆ ಅಲ್ಲ. ಪ್ರತಿಯೊಬ್ಬರದ್ದು ಸಹ ಆಯ್ಕೆ, ಅದು ರುಚಿಗಳಿರಬಹುದು, ಆಸಕ್ತಿಗಳಿರಬಹುದು, ಅದು ಭಿನ್ನ ಭಿನ್ನವಾಗಿ ಪ್ರಕೃತಿ ನಿರ್ಧಾರ ಮಾಡಿರುತ್ತೆ. ಸಾಮರ್ಥ್ಯ ಕೂಡ ಎಲ್ಲರೂ ಒಂದೇ ರೀತಿಯ ಆಲೋಚನೆಯನ್ನ ಮಾಡಿದ್ರೆ, ಒಂದೇ ರೀತಿಯ ಶಕ್ತಿಯನ್ನ ಪಡೆದ್ರೆ ಓಟಗಾರನಿಗೂ ಸಹ ಸಂಗೀತಗಾರನಿಗೂ ಸಹ ವ್ಯತ್ಯಾಸ ಎಲ್ಲಿ ಬರುತ್ತೆ? ಎರಡನ್ನೂ ಒಬ್ರು ಮಾಡಕ್ಕಾಗಲ್ಲ. ಆ ರೀತಿಯಲ್ಲಿ ಪ್ರಕೃತಿ ನನಗೆ ಹಳ್ಳಿಯನ್ನ, ಕೃಷಿಯನ್ನ ಆಯ್ಕೆ ಮಾಡಿಕೊಟ್ಟಿತ್ತು. ಅದರಿಂದ ನಾನು ಇಂಜಿನಿಯರಿಂಗ್ ಉದ್ಯೋಗಕ್ಕೆ ಹೋಗದೆ ಕೃಷಿ ಉದ್ಯೋಗಕ್ಕೆ ಬರೋದಕ್ಕೆ ಕಾರಣ ಆಯಿತು. ಆದರೆ ಜೊತೆಗೆ ಇನ್ನೊಂದು ಹೇಳೋದಾದ್ರೆ ಪರಂಪರಾಗತವಾಗಿ ಎಲ್ಲರೂ ಸಹ ಕೃಷಿಕರೇ. ಈಗೊಂದು 3-4 ತಲೆಮಾರಿನಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರ ಅಷ್ಟಷ್ಟು ಬದಲಾಗ್ತಾ ಆಗ್ತಾ ಪೇಟೆ ಬೆಳೆಯಿತು, ಕಾರ್ಖಾನೆಗಳು ಬೆಳೀತಾ ಬಂದವು. ಆದ್ರೆ ನನ್ನ ಪುಣ್ಯಕ್ಕೆ ನನ್ನ ತಂದೆಯವರೆಗೂ ಸಹ ಎಲ್ಲರೂ ಸಹ ಕೃಷಿಯಲ್ಲೇ ಇದ್ದದ್ರಿಂದ, ಕೃಷಿ ಮನೆತನದಲ್ಲೇ ಹುಟ್ಟಿದ್ರಿಂದ ನನ್ನ ಆಸಕ್ತಿ ಕೃಷಿಯಲ್ಲೇ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೆ ತಲುಪಿಸಿದ್ದು ಆ ಒಂದು ಪ್ರಕೃತಿಯ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹೇಳಿದ್ರಿ ಸರ್, ಪ್ರಕೃತಿ ಶಕ್ತಿ ಬಗ್ಗೆನೂ ಚೆನ್ನಾಗಿ ಹೇಳಿದ್ರಿ. ನಮ್ ತಾತನೂ ಒಬ್ಬ ರೈತರೇ. ಸರಿ. ನಮ್ಮ ಅಪ್ಪ ಎಲ್ಲಾರು ಈ ಗ್ರೌಂಡ್ ನಟ್ ಸೀಡ್ಸ್ ನ ಸೆಲ್ ಮಾಡ್ತಾ ಇದ್ದಾರೆ. ಸೊ ಪ್ರಕೃತಿಗೆ ತುಂಬಾ ಹತ್ರ ನನ್ನ ಫ್ಯಾಮಿಲಿನೂ ಇದೆ. ಬಟ್ ನಾನಂತ ಸಾಫ್ಟ್ವೇರ್ ಇಂಜಿನಿಯರ್ ಗೆ ಬಂದಿದ್ದೀನಿ. ಬಟ್ ಇವಾಗ ಪ್ರಕೃತಿ ಮೇಲೆ ನಮ್ಗೂ ತುಂಬಾ ಇಂಟ್ರೆಸ್ಟ್ ಇದೆ. ತುಂಬಾ ಥ್ಯಾಂಕ್ ಯು ಸರ್. ಇಲ್ಲಿ ಬರ್ಬೇಕು ಅಂದ್ರೆ ಫಸ್ಟ್ ನಾನು ನೋಡಿರೋದು ಇಂದ್ರಪ್ರಸ್ಥ ಅಂತ ಹೆಸರಿಟ್ಟಿದೆ ಸರ್. ಇಂದ್ರಪ್ರಸ್ಥ ಅಂದ್ರೆ ಎಲ್ಲರಿಗೂ ನಮ್ಗೆ ಗೊತ್ತು, ಇದು ಪಾಂಡವರುಗಳ ಪ್ಲೇಸ್ ಅಂತ. ಅದಕ್ಕೆ ಇದಕ್ಕೇನೋ ಸಂಬಂಧ ಇದೆಯಾ? ಈ ಹೆಸರು ಇಡೋಕೆ ನಿಮ್ಗೆ ಏನಾದ್ರು ಒಂದು ರೀಸನ್ ಇದೆಯಾ ಸರ್? ಈ ಕುರಿತಾಗಿ ಒಂದು ಸಣ್ಣ ಕವನ ಇದೆ. ಆದರ್ಶದಳು ಆನಂದವನ್ನು ಮೆರೆದವರು, ಅದ್ವಿತೀಯ ಸಂಕಲ್ಪ ಶಕ್ತಿಯ ಪಡೆದವರು, ಸತತ ದುಡಿಮೆಯ ಮಾಡಿದವರು, ಇಂದ್ರಪ್ರಸ್ಥದ ಪಾಂಡವರು, ಅವರು ನಮಗೆ ಆದರ್ಶರು ಅಂತ ಸಾಲುಗಳಿದೆ. ಅಂದ್ರೆ ದಯಾದಿ ವಿಭಾಗ ಆಗಬೇಕು ಅಂತ ಬಂದಾಗ ಪಾಂಡವರಿಗೂ ಕೌರವರಿಗೂ ಹಕ್ಕಿನ ಮೇಲೆ ಪಾಂಡವರಿಗೆ ರಾಜಧಾನಿ ಪಟ್ಟಾಭಿಷೇಕ ಆಗ್ಬೇಕಿತ್ತು. ಆದ್ರೂ ಸಹ ದುರ್ಯೋಧನ ಇವರು ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಅಧಿಕಾರವನ್ನ ಸ್ಥಾಪಿಸಿದ್ರಿಂದ ತಾನೇ ರಾಜ ಆಗ್ತೇನೆ ಅಂತ ಹೇಳಿ ಪಟ್ಟು ಹಿಡಿದ. ಅದಕ್ಕೆ ಪಾಂಡವರೇನು ತಿರಸ್ಕರಿಸಲಿಲ್ಲ. ಮತ್ತು ಸಮಭಾಗ ಬೇಕು ಅನ್ನುವ ಮಾತನ್ನು ಸಹ ಇವನು ದುರ್ಯೋಧನ ಒಪ್ಪಲಿಲ್ಲ. ಸಮಭಾಗನೂ ಬೇಡ, ನಮ್ಗೆ 5 ಗ್ರಾಮ ಕೊಡಿ ಸಾಕು ಅಂತ ಕೇಳಿದಾಗ ಹಸ್ತಿನಾಪುರ ಇದು ಅಭಿವೃದ್ಧಿ ಹೊಂದಿದಂತಹ ರಾಜಧಾನಿ, ಎಲ್ಲ ಸೌಕರ್ಯ ಸೌಲಭ್ಯಗಳು ಇತ್ತಂತ. ಅದು ನಿನಗೇ ಆಗಲಿ, ನಮಗೆ ಅತ್ಯಂತ ಬರಡು ಭೂಮಿಯನ್ನ ಕೊಡು ಅಂತ ಹೇಳಿ ಇವರು ಇಂದ್ರಪ್ರಸ್ಥವನ್ನ ತಕೊಂಡು ಬೆಳವಣಿಗೆ ಮಾಡಿದ್ರು. ಇಂದ್ರಪ್ರಸ್ಥ ಅತ್ಯಂತ ಬರಡು ಭೂಮಿಯಾಗಿತ್ತು. ಅದನ್ನ ಎಷ್ಟು ಸಮೃದ್ಧ ಮಾಡಿದ್ರು ಅಂದ್ರೆ ಹಸ್ತಿನಾಪತಿಯನ್ನ ಮೀರಿ ಅದನ್ನ ಬೆಳೆಸಿದ್ರು. ಯಾವುದೇ ಬರಡು ಭೂಮಿ ಆದ್ರೂ ಸಹ ಸಮೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಮಹಾಭಾರತದಲ್ಲಿರುವ ಆ ಪ್ರಕರಣ ಒಂದು ದೃಷ್ಟಾಂತವಾಗುತ್ತೆ. ಎಲ್ಲಿ ತೊಡಗುವಿಕೆ ಇದೆಯೋ, ಸಂಕಲ್ಪ ಇದೆಯೋ, ಪರಿಶ್ರಮ ಇದೆಯೋ ಅಲ್ಲಿ ಬರಡು ಭೂಮಿ ಎಂಬುದು ಇಲ್ಲ. ಬರಡು ಭೂಮಿ ಎಂಬುದು ಇಲ್ಲ ಅನ್ನುವುದಕ್ಕೆ ಸಾಕಷ್ಟು ಸಸ್ಯಗಳ ಮೂಲಕ ನಾವು ದೃಷ್ಟಾಂತಗಳನ್ನ ಕೊಡಬಹುದು. ಉದಾಹರಣೆಗೆ ತಗೊಳ್ಳುವುದಾದ್ರೆ ಶ್ರೀಗಂಧ. ಇವತ್ತಿಗೂ ಕೂಡ ಚಿನ್ನದ ನಂತರ ಅತ್ಯಂತ ದುಬಾರಿ ಬೆಲೆ ಉಳ್ಳಂತಹ ಒಂದು ದ್ರವ್ಯ ಶ್ರೀಗಂಧವೇ. ಚಿನ್ನ ಬೆಳ್ಳಿಯನ್ನ ಬಿಟ್ಟು ಬಿಡಿ, ಕೆಜಿಗೆ ಒಂದು 30-40-50 ಸಾವಿರದವರೆಗೆ ಇದೆ. ಅಂತ ಶ್ರೀಗಂಧ ಬೆಳೆಯುವುದು ಅತ್ಯಂತ ಬರಡು ಭೂಮಿಯಲ್ಲಿ. ನೀರಾವರಿ ಇದ್ರೆ ಸ್ವಲ್ಪ ವೇಗವಾಗಿ ಬೆಳೆಯಬಹುದು, ಆದ್ರೆ ನೀರಾವರಿಯನ್ನು ಸಹ ಲೆಕ್ಕಿಸದೆ ಎಂಥ ಬರಡು ಜಾಗದಲ್ಲಾದ್ರೂ ವರ್ಷಾಂತರಗಳ ಬರದಲ್ಲಾದ್ರೂ ಸಹ ಬೆಳೆಯಬಲ್ಲುದು ಮತ್ತು ಆ ಸುಗಂಧವನ್ನ ಪ್ರಸರಿಸಬಲ್ಲುದು. ಇಂತಹ ಶಕ್ತಿ ಇರುವ ಶ್ರೀಗಂಧವೇ ಬರಡು ಭೂಮಿಯಲ್ಲಿ ಬೆಳೆಯುತ್ತದೆ ಅಂತಾದ್ರೆ ಸಸ್ಯಗಳಿಗಿಂತ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಸಮರ್ಥನಾದಂತಹ ಮತ್ತು ಹೆಚ್ಚು ಅಂಗಾಂಗ ಸೌಷ್ಠವವುಳ್ಳಂತಹ ಸಾಮರ್ಥ್ಯವುಳ್ಳಂತಹ ಮನುಷ್ಯ ಬರಡ್ನನ್ನ ಹಸನುಗೊಳಿಸುವುದರಲ್ಲಿ ಏನು ಸಹ ಕಷ್ಟಪಡಬೇಕಾಗಿಲ್ಲ. ಈ ಉದ್ದೇಶದಿಂದ ಒಟ್ಟಾಗಿ ನಾನು ಹುಟ್ಟಿ ಬೆಳೆದದ್ದು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ. ಅಲ್ಲಿ ಸುಮಾರು
120 200 ಇಂಚು ಮಳೆಯಾಗುವಂತಹ ಮಲೆನಾಡು ಪ್ರದೇಶ. ಹೌದು. ಆದ್ರೆ ಈಗ ಬಂದು ನೆಲೆಸಿರುವಂತಹ ಮೈಸೂರಿನ ಹತ್ರದ ಈ ಹಳ್ಳಿ ಕೇವಲ 20 30 ಇಂಚು ಮಳೆಯಾಗುವಂತಹ ಬರಡು ಜಾಗವೇ ಒಂದರ್ಥದ. ಬರಡು ಜಾಗ, ಕರೆಕ್ಟ್. ಅಲ್ಲಿಗೆ ಹೋಲಿಸಿದ್ರೆ ಅಲ್ಲಿಗಿಂತ 8-10 ಪಟ್ಟು ಕಮ್ಮಿ ಮಳೆ ಅಂತ. ಇಂತಹ ಮಳೆ ಇಲ್ಲದ ಜಾಗದಲ್ಲಿಯೂ ಸಹ ನಾವು ಇವತ್ತು ಮಲೆನಾಡಿಯನ್ನು ಮೀರಿಸುವಂತಹ ಹಸುರನ್ನ ಇಲ್ಲಿ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗಿದೆ. ಇದರ ಎಲ್ಲದರ ಹಿನ್ನೆಲೆಯಲ್ಲಿ ಆ ಒಂದು ಇಂದ್ರಪ್ರಸ್ಥ ಹೆಸರು ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಅರ್ಥ ಆಯ್ತು ಸರ್ ಯಾಕೆ ಇಂದ್ರಪ್ರಸ್ಥ ಅಂತ ಹೆಸರು ಇಟ್ಟಿದೆ ಅಂತ. ಬರಡು ಭೂಮಿ ಇದ್ರೂ ಸರಿ, ಕೃಷಿ ಇದ್ರೆ ನಾವ್ ಏನೇ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಚೆನ್ನಾಗಿ ಮಾಡಿದ್ದೀರಿ ಸರ್. ಸರ್, ಇನ್ನೊಂದು, ನಾನು ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರೆ ಒಂದಲ್ಲ ಎರಡಲ್ಲ 100 ಪುಸ್ತಕಗಳು ಬರೆದಿದ್ರಿ ನೀವು ಅಂತ. ಅಂದ್ರೆ ಈ 100 ಪುಸ್ತಕಗಳು ಬರೆದಕ್ಕೆ ಕಾರಣ ಏನು? ಈ 100 ಪುಸ್ತಕದಲ್ಲಿನೂ ಏನು ಒಂದು ಮೆಸೇಜ್ ನೀವು ಜನಗಳಿಗೆ ಕೊಡೋಕೆ ಏನಾದ್ರು ಒಂದು ಕಾಮನ್ ಮೆಸೇಜ್ ಇದೆಯಾ? ಏನ್ ಇನ್ಸ್ಪಿರೇಷನ್? 100 ಪುಸ್ತಕ ಈಗ ತಲುಪಿಲ್ಲ, 30 ಪುಸ್ತಕ ಆಗಿದೆ. ಆದ್ರೆ 100 ಪುಸ್ತಕವನ್ನ ಬರೆಯುವಷ್ಟು ಪ್ರಕೃತಿಯಲ್ಲಿ ಸಾಮರ್ಥ್ಯ ಇದೆ. ಒಂದೊಂದು ಸಸ್ಯವೂ ಒಂದೊಂದು ಪುಸ್ತಕವೇ. ಒಂದು ಆಲದ ಮರ ಅಂತ ತಕೊಂಡ್ರೆ ಆಲದ ಮರದ ಕುರಿತಾಗಿ 100 ಪುಟ ಬರೆಯಬಹುದು. ನಿಂಬೆಯ ಕುರಿತಾಗಿ ಒಂದು ಪುಸ್ತಕ ಬರೆದಿದೆ, 100 ಪುಟ ಇದೆ. ಹಲಸಿನ ಬಗ್ಗೆ ಬರೆದದ್ದು ಸುಮಾರು 250 ಪುಟ ಇದೆ. ಹೀಗೆ ಯಾವುದೇ ಸಸ್ಯವನ್ನು ತಕೊಂಡ್ರು ಸಹ 100 ಪುಟವನ್ನ ಬರೆಯುವಷ್ಟು ಆ ಪುಸ್ತಕದಲ್ಲಿ ಜ್ಞಾನ ಇದೆ ಮತ್ತು ಆ ಪುಸ್ತಕದಲ್ಲಿ ವಿಷಯ ಇದೆ. ಅಷ್ಟು ಉಪಯುಕ್ತತೆ ಪ್ರತಿಯೊಂದು ಸಸ್ಯದಲ್ಲಿಯೂ ಇದೆ. ಅದರ ಬೇರಿನಿಂದ ಹಿಡಿದು ಎಲೆಯ ತುದಿಯವರೆಗೆ ಪ್ರತಿಯೊಂದು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಉಪಯೋಗಿ ಇದೆ. ಇತರ ಸಸ್ಯಗಳಿಗೆ ಸಹಬಾಳ್ವೆಯಲ್ಲಿ ಉಪಯೋಗಕ್ಕೆ ಬರ್ತದೆ, ಬೇರೆ ಬೇರೆ ಪ್ರಾಣಿಗಳಲ್ಲಿ ಉಪಯೋಗಕ್ಕೆ ಬರ್ತದೆ. ಒಟ್ಟಾಗಿ ಪ್ರಕೃತಿ ಜೀವಧಾರಕವಾಗಿರುವ ಹಾಗೆ, ಸಸ್ಟೈನಬಲ್ ಆಗಿರುವ ಹಾಗೆ, ಲೈಫ್ ಕಂಟಿನ್ಯೂ ಆಗುವ ಹಾಗೆ ಈ ಭೂಮಿಯನ್ನ ಬೆಸೆಯುವಲ್ಲಿ ಪ್ರತಿಯೊಂದು ಸಸ್ಯಕ್ಕೂ ಸಹ ಪ್ರತಿಯೊಂದು ಪ್ರಾಣಿಗೂ ಸಹ ಅಷ್ಟು ಸಾಮರ್ಥ್ಯ ಇದೆ. ಒಂದು ಜೇಡರ ಬಗ್ಗೆ ಈಗ ನನ್ನ ಮಗ ಪುಸ್ತಕ ಬರೆದಿದ್ದಾನೆ. ಬರೇ ಜೇಡನ ಬಗ್ಗೆ ಒಂದು 2000 ಪುಟ ಬರೀಬಹುದು, ಅಷ್ಟು ವಿಷಯಗಳಿದೆ. ಹಕ್ಕಿಯ ಬಗ್ಗೆ ಬರೆದ್ರೆ ಇನ್ನೂ ಸಹ ಇದು 2000 ಪುಟ ಬರೀಬಹುದು. ಪ್ರತಿಯೊಂದು ಹಕ್ಕಿಯ ಬಗ್ಗೆಯೂ ಸಹ ಒಂದು 10, 20, 50 ಪುಟ ಬರೀಲಿಕ್ಕೆ ಸಾಧ್ಯ ಇದೆ. ಅಷ್ಟು ಅಲ್ಲಿ ವಿಚಾರಗಳಿದೆ. ನಾವು ಈಗ ಏನು ಪುಸ್ತಕಗಳು ಇದೆಯಾ, ನಮ್ಮ ಈಗ ಆಧುನಿಕ ಜಗತ್ತಿನಲ್ಲಿ, ವಿದ್ಯಾ ಜಗತ್ತು ಅಂತ ನಾವು ಪ್ರಸಿದ್ಧಿ ಮಾಡಿದ ಜಗತ್ತಿನಲ್ಲಿ ಏನು ಪುಸ್ತಕಗಳು ಇದೆಯಾ, ಈ ಪುಸ್ತಕದ ಜ್ಞಾನ ಎಲ್ಲಿಂದ ಬಂದದ್ದು? ಬರೆದದ್ದು ಯಾರೇ ಇರಬಹುದು, ಆದ್ರೆ ಆ ಬರವಣಿಗೆಗೆ ಮೂಲ ಜ್ಞಾನ ಪ್ರಕೃತಿ. ಯಾವುದೇ ಸಂಪತ್ತು, ಯಾವುದೇ ನ್ಯಾಯಾನ್ಯಾಯ ವಿಮರ್ಶೆ, ಯಾವುದೇ ಸೌಂದರ್ಯ, ಯಾವುದೇ ಸುಖ ಪ್ರಕೃತಿಯ ಹೊರತಾಗಿ ಲಭ್ಯ ಇಲ್ಲವೇ ಇಲ್ಲ. 100% ರೈಟ್. ಹಾಗಾಗಿ ಪುಸ್ತಕಗಳನ್ನ ಯಾಕೆ ಈಗ ಪುಸ್ತಕಗಳು ಇಷ್ಟು ಇದೆಯಲ್ಲ, ಒಂದು ಹಾಸ್ಯ ಇದೆ ಪುಸ್ತಕಗಳ ಕುರಿತಾಗಿ. ಈಗ ಇರುವ ಪುಸ್ತಕಗಳನ್ನ ಅಕಸ್ಮಾತ್ ಒಂದೇ ಸಾರಿ ಸಮುದ್ರಕ್ಕೆ ಹಾಕಿದರೆ ಸಮುದ್ರ ಒಂದು 5 ಮೀಟರ್ ಏರ್ಬಹುದಂತೆ. ಅಷ್ಟು ತೂಕದ ಪುಸ್ತಕಗಳಿದೆ. ಮತ್ತು ಹಾಗೆ 5 ಮೀಟರ್ ಏರಿದರೆ ಇಲ್ಲಿ ಯಾವ ಜನಸಂಖ್ಯೆಯೂ ಉಳಿಲಿಕ್ಕಿಲ್ಲ, ಎಲ್ಲರೂ ಸಹ ಪ್ರಲಯದಲ್ಲಿ ಮುಚ್ಚಿ ಹೋಗಬಹುದು. ಅಷ್ಟು ನಾವು ಪುಸ್ತಕವನ್ನ ಇವತ್ತು ಸೃಷ್ಟಿ ಮಾಡಿದ್ದೇವೆ. ನಿಜವಾಗಿಯೂ ಇದು ಹೌದು. ಈ ಪುಸ್ತಕಗಳು ಇದೆಯಲ್ಲ, ಇದನ್ನ ಓದುವ ಮೂಲಕ ನಾವು ಪ್ರತಿಯೊಬ್ಬರೂ ಪ್ರಳಯಾಂತಕರೇ ಆಗ್ತಾ ಇದ್ದೇವೆ. ನೀರಿನ ಮಟ್ಟ ಇಳಿದಿದೆ, ಸಮುದ್ರದ ಉಷ್ಣತೆಯೂ ಸಹ ವರ್ಷ ವರ್ಷ 1/2 ಡಿಗ್ರಿ ಏರ್ತಾ ಇದೆ. ಭೂಮಿಯಲ್ಲಿ ಉಷ್ಣತೆ 2 ಡಿಗ್ರಿವರೆಗೂ ಏರ್ತಾ ಇದೆ. ಇದು ಮುಂದೆ ತುಂಬಾ ಅಪಾಯಕಾರಿಯಾದಂತಹ ಸ್ಥಿತಿಯನ್ನ ಇದು ತರಲಿಕ್ಕಿದೆ. ಈ ಮೊದಲೇ ನಾವು ಪ್ರಸ್ತಾಪಿಸಿದ ಹಾಗೆ ಪ್ರತಿಯೊಂದು ಪುಸ್ತಕವೂ ಸಹ ಪ್ರಕೃತಿಯ ಜ್ಞಾನದ ಭಾಷಾಂತರವಾಗಿರುವುದರಿಂದ ಭಾಷಾಂತರಕ್ಕಿಂತ ಯಾವಾಗಲೂ ಸಹ ಮೂಲಕೃತಿ ಶ್ರೇಷ್ಠ ಅನ್ನುವುದನ್ನು ಒಪ್ಪುವುದಾದರೆ ಪ್ರತಿಯೊಂದು ಸಸ್ಯಗಳನ್ನು ಓದಿ ಅಲ್ಲಿ ಇರುವಂತಹ ಜ್ಞಾನವನ್ನ, ವಿಚಾರವನ್ನ ತಿಳಿಯುವ ಕುರಿತು ನನ್ನ ಪುಸ್ತಕವಾದ್ರೂ ಅನುಕೂಲ ಆಗಲಿ ಅಂತ ಹೇಳಿ ಬರೆದಿರೋದೇ ಹೊರತು ತುಂಬಾ ಮಹತ್ವ ಪುಸ್ತಕಕ್ಕಿದೆ ಅಂತ ಹೇಳಿ ನಾನು ಭಾವಿಸುವುದಿಲ್ಲ. ಯಾಕೆಂದ್ರೆ ತುಂಬಾ ಈ ರೈತರು ಪುಸ್ತಕಗಳು ಬರೆಯಲ್ಲ, ಬರೆದಿರೋರು ರೈತ ಕೆಲಸ ಮಾಡಲ್ಲ. ಈ 2 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದು ಜ್ಞಾನ ಅನ್ನೋದು ನೆಕ್ಸ್ಟ್ ಜನರೇಷನ್ಗೆ ಹೋಗ್ಬೇಕು ಅಂದ್ರೆ, ಇವಾಗ ನಾವು ಮಹಾಭಾರತದ ಬಗ್ಗೆ ವಿಷಯಗಳು ಗೊತ್ತಾಗ್ತಾ ಇದೆ ಅಂದ್ರೆ ಯಾರೋ ಒಬ್ರು ಪುಸ್ತಕ ಬರೆದಿದ್ರು ಅದಕ್ಕೆ. ಸೊ ನಿಮ್ಮ ಅಲ್ಲಿ ಇರೋ ಆ ಜ್ಞಾನವೆಲ್ಲ ಪುಸ್ತಕ ರೂಪ ನೀವು ಜನಕ್ಕೆ ತಲುಪಿಸ್ತಾ ಇದ್ದೀರಿ.
ಅದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಒಂದ್ 2,000 ಪುಸ್ತಕ ಓದಿದ್ದೀನಿ. ಹಾ, ಸೊ ಆ ಪುಸ್ತಕ ಅಂದ್ರೆ ತುಂಬಾ ಪ್ರೀತಿ. ನಮ್ಮ ಗುರುಗಳು ಯಾವಾಗ್ಲೂ ಪುಸ್ತಕ, ಅವರು 1,00,000 ಪುಸ್ತಕ ಓದಿದ್ರು. ಓಹೋ, ಸೊ ಹಂಗಾಗಿ ಒಂದು ಪುಸ್ತಕ ಓದೋದು ಅನ್ನೋದು ನಮ್ಮ ಪರಂಪರೆಯಲ್ಲಿ ಇದೆ. ಹೌದು. ಸೊ ಖುಷಿ ಆಗ್ತಾ ಇದೆ ಸರ್ ತುಂಬಾ. ಆ ಆ ಕುರಿತು ಇನ್ನೊಂದೆರಡು ವಾಕ್ಯ ಸೇರಿಸಿ. ಖಂಡಿತವಾಗಿ ಸರ್. ನಾವು ತಿಂದ ಅನ್ನ ಇದೆಯಲ್ಲ, ಹಾ ಸರ್. ರುಚಿ ಅಂತ ತಿಂತೀವಿ, ಹೌದು. ಹಸಿವು ಅಂತ ತಿಂತೀವಿ. ರುಚಿಯಾಗಿ ತಿನ್ನುವ ಅನ್ನ ಹಸಿವನ್ನ ಅಡಗಿಸುವುದರ ಜೊತೆಗೆ ಅದು ರಕ್ತಗತವಾಗಿ ನಮಗೆ ದುಡಿಮೆಯ ಶಕ್ತಿ ಮತ್ತು ವಿಚಾರದ ಶಕ್ತಿ ಎರಡನ್ನು ಕೊಟ್ಟಾಗ ಅನ್ನ ಸಾರ್ಥಕ. ಹಾಗೆಯೇ ಪುಸ್ತಕದಲ್ಲಿ ಇರುವ ಅನ್ನ ಇದೆಯಲ್ಲ, ಆ ಓದು ಅನ್ನವಾಗಿ ನಮ್ಮ ವಿಚಾರದ ಶಕ್ತಿಯನ್ನ ವಿಸ್ತರಿಸಿ ಅದು ಕೆಲಸದ ದುಡಿಮೆಯ ಶಕ್ತಿಯಾಗಿ ಪರಿವರ್ತನೆಗೊಂಡ್ರೆ ಅದು ಎಸಿಮಿಲೇಷನ್. ಅನ್ನ ದೇಹಕ್ಕೆ ಎಸಿಮಿಲೇಟ್ ಆದ ಹಾಗೆ ಪುಸ್ತಕದ ವಿಚಾರ ಬುದ್ಧಿಗೆ ಎಸಿಮಿಲೇಟ್ ಆಗ್ಬೇಕು. ಅದು ಆಗ್ತಾ ಇಲ್ಲ ಈಗ ಅನ್ನುವುದು ವಿಷಾದ. ಪುಸ್ತಕದಲ್ಲಿ ವಿಷಾದತೆ ಏನು ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಪುಸ್ತಕಕ್ಕೆ ಎಷ್ಟು ಮಿತಿ ಇದೆ ಮತ್ತು ಅನ್ನಕ್ಕೆ ಎಷ್ಟು ಮಿತಿ ಇದೆ. ಅನ್ನವೂ ಕೂಡ ಹೊಟ್ಟೆ ತುಂಬಿದ ಮೇಲೆ ಅನಾವಶ್ಯಕ, ಆ 3 ಗಂಟೆಗಳ ಕಾಲ. ಮತ್ತು ಆ ತಿಂದ ಅನ್ನ ದುಡಿಮೆಯ ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಿಜವಾದ ಹಸಿವು ಮತ್ತೆ 3-4 ಗಂಟೆಗೆ ಸೃಷ್ಟಿಯಾಗ್ತದೆ. ಇಲ್ಲದೆ ಇದ್ರೆ ನಿಧಾನಕ್ಕೆ ಅದು ಎಸಿಡಿಟಿ ಆಗಿ ಕನ್ವರ್ಟ್ ಆಗ್ತದೆ. ಈಗ ಓದು ಎಸಿಡಿಟಿ ಆಗ್ತಾ ಇದೆ ಅನ್ನುವಂತಹ ಒಂದು ಭಾವ ಬಂದಿರುವುದರಿಂದ ಇಷ್ಟೆಲ್ಲ ಮಾತುಗಳನ್ನ ಆಡ್ಬೇಕಾಯ್ತು. ಕರೆಕ್ಟ್ ಆಗಿ ಹೇಳಿದ್ರು. ಒಂದು ಓದಿದ್ರೆ ಮಾತ್ರ ಅಲ್ಲ, ಅದು ಇಂಪ್ಲಿಮೆಂಟೇಷನ್ ನಾವ್ ಇಟ್ಟಿಲ್ಲ ಅಂದ್ರೆ ಯಾವುದೊಂದು ಉಪಯೋಗ ಇಲ್ಲ ಅಂತ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಮಾತಾಡ್ತಾ ಸಸ್ಟೈನಬಲ್ ಲಿವಿಂಗ್ ಬಗ್ಗೆ ಒಂದು ಮಾತು ಮಾತಾಡಿದ್ರಿ. ನಾನು ಇಲ್ಲಿ ಬರ್ತಾ ನೋಡ್ತಾ ಇದ್ದೀನಿ, ಒಂದು ಪ್ಲಾಸ್ಟಿಕ್ ಬಾಟಲ್, ಒಂದು ಶೂ, ಒಂದು ಹೆಲ್ಮೆಟ್, ಒಂದು ಪ್ಲಾಸ್ಟಿಕ್ ಡಬ್ಬಿ, ಒಂದು ಪ್ಲಾಸ್ಟಿಕ್ ಪೈಪ್ ಯಾವ್ದು ನೀವು ಬಿಟ್ಟಿಲ್ಲ. ಪ್ರತಿಯೊಂದಿನೂ ಒಂದು ಗಿಡ ನೋಡ್ತಾ ಇದೀನಿ. ಅದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಸಿಟಿಯಲ್ಲಿ ನಾವು ವೇಸ್ಟೇಜ್ ಅಂತ ತುಂಬಾ ಪ್ರಕೃತಿಯನ್ನ ನಾಶನ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ಪ್ರತಿ ಒಂದು ಎಲಿಮೆಂಟ್ ಅಲ್ಲಿನೂ ಚೆನ್ನಾಗಿ ಅದನ್ನ ರಿಯೂಸ್ ಮಾಡಿ ಅದು ಪ್ರಕೃತಿಯಲ್ಲಿ ಒಂದು ಪಾರ್ಟ್ ಆಗಿ ನೀವು ಮಾಡ್ತಾ ಇದ್ರಿ. ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ಈ ಸಸ್ಟೈನಬಲ್ ಲಿವಿಂಗ್, ರೀಸೈಕ್ಲಿಂಗ್ ಬಗ್ಗೆ ನಿಮ್ಮ ಒಂದು ಮೆಸೇಜ್ ಎಲ್ಲರಿಗೂ ಕೊಡಿ ಸರ್. ವಿಜ್ಞಾನ ಕಂಡುಕೊಂಡ ಒಂದು ಮಾತಿದೆ, ವಸ್ತುವಿನ ಸೃಷ್ಟಿಯೂ ಸಾಧ್ಯವಿಲ್ಲ, ನಾಶವೂ ಸಾಧ್ಯ ಇಲ್ಲ, ಪರಿವರ್ತನೆ ಮಾತ್ರ ಸಾಧ್ಯ ಅಂತ. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಓನ್ಲಿ ಕ್ಯಾನ್ ಬಿ ಆಲ್ಟರ್ಡ್. ಈ ಅರ್ಥದಲ್ಲಿ ತಕೊಂಡ್ರೆ ನಾವು ಏನು ಮಾಡಿದ್ರು ಒಂದರ್ಥದಲ್ಲಿ ತಪ್ಪಿಲ್ಲ. ಆದ್ರೆ ನಾವು ಹೀಗೆ ಪರಿವರ್ತನೆ ಮಾಡುವ ಹಂತದಲ್ಲಿ ಅದು ಜೀವಕ್ಕೆ ಪೂರಕವಾಗಿದೆಯೋ ಜೀವಕ್ಕೆ ವಿರೋಧಿಯಾಗಿದೆಯೋ ಅಂತ ಈ ಪ್ರಶ್ನೆ ಬಂದಾಗ ಜೀವಿಗಳಾದ ನಾವು ಮನುಷ್ಯರು ನಮ್ಮ ಜೀವಕ್ಕೆ ವಿರೋಧ ಆಗುವ ಹಾಗೆ ವಸ್ತುಗಳನ್ನ ನಿರ್ಮಾಣ ಮಾಡುವುದಕ್ಕೇನು ಹೇಳು? ಕರೆಕ್ಟ್. ದಾರಿಯಲ್ಲಿ ಎಸೆಯುವ ಪ್ಲಾಸ್ಟಿಕ್, ಗಾಜು ಮತ್ತು ದುರ್ನಾತದ ಕೊಳಚೆಗಳು, ಮೋರಿ ನೀರು ಇತ್ಯಾದಿ ಒಂದು ಕಡೆಯಾದರೆ, ಇನ್ನೊಂದು ಕಡೆಗೆ ನಾವು ತಿನ್ನುವ ಆಹಾರಕ್ಕೂ ಕೂಡ ಜೈವಿಕತೆ ಇಲ್ಲದ ಹಾಗೆ ನಾವು ಸೃಷ್ಟಿ ಮಾಡಿಬಿಟ್ಟಿದ್ದೇವೆ. ಸಸ್ಟೈನಬಿಲಿಟಿ ಅಂದ್ರೆ ಅದು. ಸಸ್ಟೈನಬಿಲಿಟಿಗೆ ಸರಿಯಾದಂತಹ ಕನ್ನಡ ಪದ ಯಾವುದು ಅಂತ ಆಲೋಚನೆ ಮಾಡಿದ್ರೆ ಒಂದು 8-10 ಪದಗಳು ಬರ್ತದೆ. ಅದರ ಒಳಗೆ ನಾನು ಜೀವಧಾರಕ ಅನ್ನುವ ಶಬ್ದವನ್ನ ಹೆಚ್ಚು ಇಷ್ಟಪಡ್ತೀನಿ. ಜೀವಧಾರಕ ತುಂಬಾ ಚೆನ್ನಾಗಿದೆ. ಇದು ಆ ಸಸ್ಟೈನಬಿಲಿಟಿ ಶಬ್ದವನ್ನ ಮೀರಿದ ಅರ್ಥವ್ಯಾಪ್ತವನ್ನ ಪಡೆದಿದೆ. ಜೀವಧಾರಕ ಅಂದ್ರೆ, ಈ ಭೂಮಿ ಜೀವಧಾರಕ ಅಂದ್ರೆ ಜೀವವನ್ನ ಧರಿಸುವುದು, ಜೀವವನ್ನ ಆಧರಿಸುವುದು, ಪ್ರೀತಿ ಮಾಡುವುದು, ಜೀವವನ್ನ ಆರಾಧಿಸುವುದು. ಹೀಗೆ ಅರ್ಥಗಳು ವಿಸ್ತರಿಸ್ತಾ ಹೋಗ್ತದೆ. ಹೀಗೆ ನೋಡಿದ್ರೆ ನಾವು ಉಳಿದ ಜೀವಿಗಳು, ಎಲ್ಲ ಸಸ್ಯಗಳು ಸಹ ಸೃಷ್ಟಿಗೊಂಡಿದ್ದು ಜೀವ ಇಲ್ಲದಂತೆ ಕಾಣುವಂತಹ ಪಂಚಭೂತಗಳಿಂದ. 118-20 ಇವತ್ತು ಎಲಿಮೆಂಟ್ಸ್ ಅನ್ನ ನಾವು ಗುರುತಿಸಿದ್ದೇವೆ ಅದರ ಅಣು ಲಕ್ಷಣಗಳ ಮೇಲೆ. ಆದರೆ ಅದನ್ನು ಬೇರೆ ರೀತಿಯಲ್ಲಿ ಪಂಚಭೂತಗಳು ಅಂತ ನಮ್ಮ ಹಿರಿಯರು ಕಂಡುಕೊಂಡು ಅದನ್ನು ವಿಸ್ತರಿಸಿದ ರೀತಿ ತುಂಬಾ ಅದ್ಭುತವಾಗಿದೆ.
ಎಸ್ ಸರ್. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ, ನಿಮಗೆ ಗೊತ್ತಿದೆ. ಹ್ಮ್. ಇವಕ್ಕೆ ಹೀಗೆ ನೋಡಿದ್ರೆ ಜೀವ ಇಲ್ಲ, ಆದ್ರೆ ಇವು 5 ಸಂಯೋಜನೆಗೊಂಡಾಗ ಜೀವ ಸೃಷ್ಟಿಯಾಗ್ತದೆ. ವಾ, ಕರೆಕ್ಟ್. ವಾ. ಮತ್ತು ಈ ಜೀವ ಇನ್ನೊಂದು ಜೈವಿಕವಾದ ವಸ್ತುವನ್ನ, ಉದಾಹರಣೆಗೆ ನಾವು ಅನ್ನ ತಿಂದಿದ್ದೀವಿ. ಅನ್ನ ಒಂದು ಜೀವಂತವಾದಂತಹ ಹುಲ್ಲಿನಲ್ಲಿ ಬಂದಿರುವಂತದ್ದು. ಮಾವಿನ ಹಣ್ಣು ತಿಂದಿದ್ದೀವಿ ಅಂದ್ರೆ ಜೀವಂತವಾದಂತಹ ಒಂದು ಮರದಿಂದ ಬಂದಿರುವಂತದ್ದು. ಕರೆಕ್ಟ್, ಕರೆಕ್ಟ್. ಹಾಲು ಕುಡಿದಿದ್ದೀವಿ ಅಂದ್ರೆ ಜೀವಂತವಾದಂತಹ ಹಸು ಮತ್ತೆ ಹುಲ್ಲನ್ನೇ ತಿಂದು ಅದು ಕೊಟ್ಟಿರುವಂತದ್ದು. ಹೀಗೆ ಜೀವಕ್ಕೆ ಜೀವ ಪೋಷಕವೇ ಹೊರತು ಜೀವ ಮಾರಕವಾದಂತಹ ವಸ್ತುಗಳಲ್ಲ. ಕರೆಕ್ಟ್. ಒಂದು ಜೀವ ಆಯಾಯ ಜೀವಿಗೆ ಅನುಗುಣವಾಗಿ 50 ವರ್ಷವೋ 60 ವರ್ಷವೋ 100 ವರ್ಷವೋ ಬಾಳ್ಬೇಕು. ಆ ಬಾಳ್ವಿಕೆಯ ನಂತರ ಅದು ಸಾಯ್ಬೇಕು. ಸತ್ತು ವಿಘಟಿಸಿ ಮತ್ತೆ ಪಂಚಭೂತಗಳಲ್ಲಿ ಅವು ನಿರ್ಜೀವವಾಗಿ ಲೀನವಾಗ್ತದೆ. ಕರೆಕ್ಟ್. ಹೀಗೆ ಒಂದು ಸರ್ತಿ ಪಂಚಭೂತಗಳು ಜೀವವಾಗಿ ಇನ್ನೊಂದು ಸಲ ನಿರ್ಜೀವವಾಗಿ ಬದಲಾಗುವ ಹಂತದಲ್ಲಿ ಒಂದೊಂದು ಜೀವಕ್ಕೆ ಪ್ರಕೃತಿ ಇಂತೆಷ್ಟು ಅಂತ ಆಯುಸ್ಸು ಕೊಟ್ಟಿದೆಯಲ್ಲ, ಆ ಆಯುಸ್ಸು ತೀರುವ ಮೊದಲು ಸಾಯುವ ರೀತಿಯಲ್ಲಿ ನಮ್ಮ ಜೀವನ ಇದ್ರೆ, ನಾವು ಉಪಯೋಗಿಸುವ ವಸ್ತುಗಳು ಇದ್ದರೆ ಅದು ಕೊಳಚೆ. ಕರೆಕ್ಟ್, ಕರೆಕ್ಟ್. ನಾವು ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಇರಬಹುದು, ಅಥವಾ ಇವತ್ತು ಯಾವುದೇ ಸಿದ್ಧ ಆಹಾರ ವಸ್ತುಗಳಿರಬಹುದು, ಜೀವಕ್ಕೆ ಚೈತನ್ಯ ಕೊಡುವ ಬದಲು ಜೀವ ಬೇಗ ಬೇಗ ರೋಗಿಷ್ಠವಾಗುವ ಹಾಗೆ, ಇದು ಆಯುಸ್ಸು ಕ್ಷೀಣಿಸುವ ಹಾಗೆ ಕೆಲಸ ಮಾಡ್ತಿದೆ. ಮತ್ತು ಅಂತಹ ಕ್ಷೀಣಿಸಿದ ಆಯುಸ್ಸನ್ನು ಅಥವಾ ರೋಗವನ್ನು ಗುಣಪಡಿಸಲಿಕ್ಕೆ ಔಷಧ ಎಂಬ ಇನ್ನೊಂದು ನಿರ್ಜೀವ ವಸ್ತುಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಕರೆಕ್ಟ್. ಈ ಅರ್ಥದಲ್ಲಿ ಕೊಳಚೆ ಅನ್ನುವಂಥದ್ದು ಬಹುತೇಕ ಔಷಧಿಗಳು ಹೌದು. ತೀರ ಕಮ್ಮಿ ಪ್ರಮಾಣದಲ್ಲಿ ಔಷಧಿಯನ್ನು, ತೀರ ಕಮ್ಮಿ ಪ್ರಮಾಣದಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನು ಉಪಯೋಗಿಸಿದರೆ ಅದು ನಿಜವಾದಂತಹ ಸಸ್ಟೈನಬಲ್ ಲಿವಿಂಗ್ ಆಗ್ತದೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್ ಸಸ್ಟೈನಬಲ್ ಲಿವಿಂಗ್ ಬಗ್ಗೆ. ತುಂಬಾ ಥ್ಯಾಂಕ್ ಯು. ಇಲ್ಲಿ ಒಂದು 2500 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇದೆ ಅಂತ ನೋಡಿದ್ವಿ. ಮೇ ಬಿ ಸಂಖ್ಯೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಅಂದ್ರೆ ನಿಮ್ ಮಕ್ಕಳ ಹತ್ರ ಕೇಳಿದ್ರೆ 4000 ಅಂತಾರೆ. ಈಗ ಹಾಗೆ ಆಗಿದೆ, ಈಗ ಜಾಸ್ತಿ ಆಗಿದೆ ಅಲ್ವಾ? ಈಗ ಪ್ರತಿ ದಿವಸ ಪ್ರಕೃತಿಯಲ್ಲಿ ನೀವು ಹೋಗ್ತಾ ಇದ್ರೆ ಅದು ಏನ್ ಮೆಸೇಜ್ ಕೊಡ್ತಾ ಇರುತ್ತೆ ನಿಮ್ಗೆ? ಈಗಾಗಲೇ ಒಂದೊಂದು ಸಸ್ಯಗಳು ಒಂದೊಂದು ಪುಸ್ತಕವಾಗಬಲ್ಲದು ಅಂತ ಹೇಳಿದ್ನಲ್ಲ, ಹಾಗೆ ಪ್ರತಿಯೊಂದು ಸಸ್ಯಗಳು ಸಹ ಒಂದಲ್ಲ ಒಂದು ಮೆಸೇಜ್ ಅನ್ನು ಕೊಡ್ತಾ ಇರ್ತವೆ. ಆದ್ರೆ ಅದಷ್ಟು ಮೆಸೇಜ್ ಅನ್ನ ನನಗೆ ಸ್ವೀಕರಿಸಲಿಕ್ಕೆ ಆಗ್ತದೆ ಅಂತ. ಹೊಟ್ಟೆ ತುಂಬಿದ ಮೇಲೆ ಎಷ್ಟು ಶ್ರೇಷ್ಠವಾದ ಆಹಾರ ಎದುರಿದ್ರು ಸಹ ನಮಗೆ ಹೇಗೆ ಬೇಡ ಅಂತ ಒಂದು ಔದಾಸೀನ್ಯ ಬರ್ತದೋ ಹಾಗೆ ಇಲ್ಲಿರುವ ಎಲ್ಲಾ ಸಸ್ಯಗಳ ಮೆಸೇಜ್ ಅನ್ನ ನಾನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗಿದೆ ಅಂತೇನೂ ಇಲ್ಲ. ಆದ್ರೆ ಒಟ್ಟಾಗಿ ಆಲೋಚನೆ ಮಾಡುವಾಗ ಸಸ್ಯಗಳನ್ನ ಬಿಟ್ಟು ಆ ಸಸ್ಯಗಳ ಜೊತೆಯಲ್ಲಿ ಬಾಳುವಂತಹ ಪ್ರಾಣಿ ಪಕ್ಷಿಗಳನ್ನ ಬಿಟ್ಟು ನಮಗೆ ಬದುಕಿಲ್ಲ. ಮತ್ತು ಇದನ್ನ ಬಿಟ್ಟು ಬದುಕುವ, ಬೇಟೆಯನ್ನ ನಿರ್ವಹಿಸುವ ಮತ್ತು ಪ್ರೀತಿಸುವ, ಅದನ್ನ ಗೌರವಿಸುವ ಸಾಧ್ಯತೆ ಹೆಚ್ಚು ದಿನ ಉಳಿಲಿಕ್ಕಿಲ್ಲ ಅಂತ ನನಗನ್ನಿಸ್ತು. ಒಳ್ಳೆ ಮೆಸೇಜ್ ಕೊಟ್ಟಿದೆ ಸರ್. ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಇವಾಗ ನಾನು ಇರೋದು ಸಿಟಿಯಲ್ಲಿ ಸರ್. ಇಲ್ಲಿ ನೋಡಿದ್ರೆ ಇದೊಂದು ಕಾಡು. ಯು ಆರ್ ಕ್ರಿಯೇಟೆಡ್ ಅ ಬ್ಯೂಟಿಫುಲ್ ಫಾರ್ಮ್ ಅಂತ ಹೇಳಲ್ಲ ನಾನು, ಯಾಕಂದ್ರೆ ಒಂದು ಫಾರೆಸ್ಟ್ ಮಧ್ಯದಲ್ಲಿ ನೀವು ಒಂದು ಕ್ರಿಯೇಟ್ ಮಾಡಿದಿರಿ 13 ಎಕರೆದಲ್ಲಿ. ಈಗ ನಮ್ ಸಿಟಿಯಲ್ಲಿ ನೋಡಿದ್ರೆ ಅಪ್ಪಪ್ಪ ಅಂದ್ರೆ ಒಂದು ಚಿಕ್ಕ ಬಾಲ್ಕನಿ ಸಿಗುತ್ತೆ, ಅಷ್ಟು ಬಿಟ್ರೆ ನಮಗೆ ನಮ್ಮ ಮನೆಯಲ್ಲಿ ಏನೋ ಪ್ಲೇಸ್ ಇರಲ್ಲ. ಕೆಲವೊಬ್ಬ ಮನೆಯಲ್ಲಿ ತೋಟ ಗೀಟ ಹಾಕೊಳ್ಳೋಕೆ ಚಿಕ್ಕ ಪ್ಲೇಸಸ್ ಇರುತ್ತೆ. ಬಟ್ ಈ ಸಿಟಿಯಲ್ಲಿ ಬಾಲ್ಕನೀಸ್ ಮಾತ್ರ ಇರುತ್ತೆ. ಅಂತ ಅವ್ರಿಗೆ ಏನೇನು ಗಿಡಗಳು ಇಡ್ಬೋದು, ಏನೇನ್ ಇಟ್ರೆ ಅದು ನಮಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಬರೀ ಗಿಡಗಳು ಮಾತ್ರ ಅಲ್ಲ, ಮೆಡಿಸಿನಲ್ ಪ್ಲಾಂಟ್ಸ್ ತುಂಬಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ ಬೆಳಗಿಂದ. ಸೊ ಒಬ್ಬ ಸಿಟಿ ವ್ಯಕ್ತಿಯಲ್ಲಿ ಒಬ್ಬ ಚಿಕ್ಕ ಬಾಲ್ಕನಿ ಇದ್ರೆ, ಒಂದೊಂದ್ಸತಿ ಬಿಸಿಲು ಬರುತ್ತೋ ಅದನ್ನು ಬರಲ್ಲ ಒಂದೊಂದ್ಸತಿ, ಬಿಕಾಸ್ ಆಫ್ ದ ಆಂಗಲ್ಸ್ ಆಫ್ ದ ಬಿಲ್ಡಿಂಗ್ಸ್. ಅಂತ ಒಂದು ಪ್ಲೇಸಸ್ ಅಲ್ಲಿ ಯಾವ್ದು ಇಟ್ರೆ ನಮ್ಮ ಆರೋಗ್ಯಕ್ಕೆ ಆಗ್ಲಿ, ಹೆಚ್ಚು ಆಕ್ಸಿಜನ್ಗಾಗ್ಲಿ, ಇಲ್ಲಾಂದ್ರೆ ಬರೀ ಬ್ಯೂಟಿಗೋಸ್ಕರ ಇಡೋದು ಮಾತ್ರ ಅಲ್ಲ, ಅದು ಏನು ಇಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಅಡ್ವೈಸ್ ಕೊಡಿ ಸರ್. ಸಾಕಷ್ಟು ವಿಚಾರಗಳನ್ನ ಈ ಕುರಿತಾಗಿ ಮಾಡಬಹುದು. ಬೆಳೆಯೋಣ ಬನ್ನಿ ಅಂತ ನಾನು ಒಂದು ಬರೆದ ಪುಸ್ತಕ ಇದೆ.
ಆ ಪುಸ್ತಕದಲ್ಲಿ ಒಂದು 10-12 ಸಸ್ಯಗಳನ್ನು ಹೇಗೆ ಪೇಟೆಯವರು ಕುಂಡ ಕೃಷಿ ಮಾಡಬಹುದು, ನಮ್ಮ ಆಯ್ಕೆ ಇಲ್ಲದೆ ನಾವು ನಮ್ಮ ತಂದೆ ತಾಯಿಗಳನ್ನ ಪಡಿತೇವೆ. ಹಾಗೆಯೇ ನಮ್ಮ ಆಯ್ಕೆ ಇಲ್ಲದೆ ಹಳ್ಳಿ ಅಥವಾ ಪೇಟೆಯ ಜೀವನವನ್ನು ಸಹ ಪಡೆಯುವ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾನು ಹಳ್ಳಿಯಲ್ಲಿ ಹುಟ್ಟಿದ್ದ ಅಥವಾ ನೀವು ಪೇಟೆಯಲ್ಲೇ ಹುಟ್ಟಿದ್ದು ಅದು ನಿಮ್ಮ ಆಯ್ಕೆಯೂ ಅಲ್ಲ. ಇನ್ನು ಈಗ ಬದಲಾಯಿಸುವುದು ಕಷ್ಟ ಇದೆ. ಅಂತಹ ಸ್ಥಿತಿಯಲ್ಲಿ ಪೇಟೆಯಲ್ಲಿ ಇರುವವರಿಗೆ ಅವರಿಗೆ ಇರುವ ಸೀಮಿತ ಜಾಗದಲ್ಲಿ ಏನೇನು ಮಾಡಬಹುದು ಅನ್ನುವ ಕುರಿತು ನೀವು ಪ್ರಶ್ನೆ ಕೇಳಿದ್ದೀರಿ. ಆ ಪುಸ್ತಕದಲ್ಲಿ ತುಂಬಾ ವಿವರವಾಗಿ ಬೇರೆ ಬೇರೆ ಇದು ಆಯಾಮಗಳಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೇವೆ, ನೀವು ಗಮನಿಸಬಹುದು. ಇದನ್ನ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ನಾನು 2 ಸಸ್ಯಗಳ ಕುರಿತು ಹೇಳ್ತೇನೆ, ಶುಂಠಿ ಮತ್ತು ಅರಸಿನ. ಒಂದು ಮನೆಗೆ ಎಷ್ಟು ಶುಂಠಿ ಬೇಕು ವರ್ಷಕ್ಕೆ? ಹಬ್ಬ ಅಂದ್ರೆ ತುಂಬಾ ವಾರಕ್ಕೆ 2-3 ಸಲ ಶುಂಠಿ ತಂಬುಳಿ ಮಾಡಿ ಉಪ್ಪಿನಕಾಯಿಗೂ ಹಾಕಿ ಟೀಗೂ ಸಹ ರುಚಿಗೆ ಶುಂಠಿಯನ್ನ ಇದು ಸೇರಿಸುವಂತಹ ಪ್ರಸಂಗ ಇದ್ರೂ ಕೂಡ 2 kg ಶುಂಠಿ ಇದ್ರೆ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸಾಕಾಗುತ್ತೆ. ಮನೆಗೆ ಉಪ್ಪಿನಕಾಯಿಯನ್ನ ಅವರಿಗೆ ಅವರೇ ಮಾಡಿ ಅಂಗಡಿಯಿಂದ ಉಪ್ಪಿನಕಾಯಿ ಕೊಂಡುಕೊಳ್ಳುವುದಿಲ್ಲ ಅಂತ ಪ್ರತಿಜ್ಞಾಬದ್ಧರಾಗಿ ಇದ್ದರೂ ಕೂಡ ಆ ಕುಟುಂಬಕ್ಕೆ ಎಲ್ಲ ಅಡುಗೆಗಳು ಸೇರಿ 5 kg ಅರಸಿನ ಸಾಕು. ಅಷ್ಟು ಅದು ಉಪ್ಪಿನಕಾಯಿ ಮಾಡಿದ್ರೆ. ಉಪ್ಪಿನಕಾಯಿ ಮಾಡಿಲ್ಲ ಅಂದ್ರೆ 2 kg ಅರಸಿನ ಪುಡಿಯೂ ಬೇಕಿಲ್ಲ. ಇಷ್ಟು ಅರಸಿನ ಮತ್ತು ಶುಂಠಿಯನ್ನ ನೀವು ಒಂದು 4 ಕುಂಡ ಇಟ್ಕೊಂಡ್ರೆ ಬೆಳ್ಕೋಬಹುದು. ಹಾಗಿರುತ್ತಾ ಶುಂಠಿ ಮತ್ತು ಅರಸಿನವನ್ನ ಎಷ್ಟು ಕೃತಕವಾಗಿ ಮತ್ತು ರಾಸಾಯನಿಕವಾಗಿ ನಾವು ಬೆಳೀತಾ ಇದ್ದೀವಿ ಅಂದ್ರೆ, ಇರುವ ಎಲ್ಲಾ ಕಾಡನ್ನು ನಾಶ ಮಾಡಿ ಎಲ್ಲೆಲ್ಲೂ ಶುಂಠಿಯನ್ನ ಬೆಳೆಯುವ ಪ್ರಸಂಗ ಇದೆ. ಹಾಗೆಯೇ ಅರಸಿನ ಬೆಳೆಯುವ ಪ್ರಸಂಗ ಇದೆ. ಅರಸಿನ ಶುಂಠಿಯನ್ನ ಇವತ್ತು ಆಧುನಿಕವಾಗಿ ವೈಜ್ಞಾನಿಕ ಎಂಬ ಹೆಸರಿನ ಹಿನ್ನೆಲೆಯಲ್ಲಿ ಬೆಳೆಯುವ ರೀತಿಯೊಳಗೆ 1.5 ವರ್ಷ ಅರಸಿನ ಶುಂಠಿಯಲ್ಲಿ ಬೆಳೆದು ಬಂದರೆ ಇನ್ನು 5-10 ವರ್ಷ ಅಲ್ಲಿ ಯಾವ ಗಿಡವೂ ಬೆಳೆಯದ ಸ್ಥಿತಿಗೆ ಆ ಭೂಮಿಯನ್ನ ಬರಡು ಮಾಡುವಂತಹ ಕೃಷಿ ಪದ್ಧತಿ ಇದೆ. ಮತ್ತು ಅದು ಶುಂಠಿ ಒಂದು ಸರ್ತಿ ಕೆಜಿ 200-300 ರೂಪಾಯಿಗೆ ಇರ್ತದೆ, ಮತ್ತೊಂದು ಸಲ 20-30 ರೂಪಾಯಿಗೆ ಇಳಿತದೆ. ಅರಸಿನೂ ಹಾಗೆ. ಇದು ಬೆಲೆ ಬಿದ್ದಾಗ ಅದರಿಂದ ರೈತರು ವಿಮುಖರಾಗುವುದು, ಬೆಲೆ ಏರಿದಾಗ ಮತ್ತೆ ಇನ್ನೊಂದಷ್ಟು ಜಾಗವನ್ನ ಅನರಣ್ಯೀಕರಣಗೊಳಿಸಿ ಮತ್ತೆ ಶುಂಠಿಯನ್ನು ಅರಸಿನವನ್ನು ಬೆಳೆಸುವುದು. ಹೀಗೆ ಬೆಳೆದು ಅದು ಮತ್ತೆ ಬೃಹತ್ ಕಾರ್ಖಾನೆಗಳಲ್ಲಿ ಸಂಸ್ಕರಣೆಗೊಂಡು ಮತ್ತೆ ಅದು ಈಗಾಗಲೇ ನಾವು ಮಾತಾಡಿದ ಹಾಗೆ ಪೇಟೆಯ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಗಾಳಿಪಟದ ಹಾಗೆ ಹಾಗೆ ಮಾಡುವ ಪ್ಲಾಸ್ಟಿಕ್ ಲಕೋಟೆ ಒಳಗೆ ಸೀಲಾಗಿ ಅಲ್ಲಿ ಇರುವುದು 50 ರೂಪಾಯಿಯ ಅರಸಿನ ಪುಡಿಯಾದರೆ 10-15 ರೂಪಾಯಿಯ ಪ್ಯಾಕಿಂಗಿಗೆ ಖರ್ಚಾಗುವಂತಹ ಒಂದು ದುಸ್ಥಿತಿಯೊಳಗೆ ಅದು ಮಾರಾಟವಾಗಿ ನಮ್ಮ ಮನೆಗೆ ಬರುವ ಅವಶ್ಯಕತೆ ಇದೆಯಾ? ಸಮರ್ಥವಾದ ಈ ದೇಹ, ಈ ಬುದ್ಧಿ, ಈ ಶಕ್ತಿ ಸಾಫ್ಟ್ವೇರಿನ ಒಳಗೆ ಕೂತಲ್ಲಿ ಗುಂಡಿಯ ಅಮುಕಿನಲ್ಲಿ ಮೊಬೈಲಿನಲ್ಲಿ ಪ್ರಪಂಚದ ಎಲ್ಲ ಜ್ಞಾನವನ್ನು, ಎಲ್ಲ ಚಿತ್ರಗಳನ್ನ, ನಿಮ್ಮ ಫೋಟೋವನ್ನ ನನಗೆ, ನನ್ನ ಫೋಟೋವನ್ನ ನಿಮಗೆ, ಎಷ್ಟು ವರ್ಷದ ಹಿಂದಿನದ್ದಾದ್ರೂ ಸಹ ಎಲ್ಲಿದ್ದಾದ್ರೂ ಸಹ ಕ್ಷಣಾರ್ಥದಲ್ಲಿ ನೋಡುವಷ್ಟು ಸಾಮರ್ಥ್ಯವನ್ನ ಪಡೆದುಕೊಂಡ ನಮಗೆ ಇಷ್ಟು ಮಾಲಿನ್ಯವನ್ನ ಸೃಷ್ಟಿ ಮಾಡುವ, ಇಷ್ಟು ವಿಷವನ್ನ ವಿಜೃಂಭಿಸುತ್ತಾ ಇರುವಂತಹ ಶುಂಠಿ ಅರಸಿನವನ್ನ ನಮ್ಮ ಕೈಯಿಂದ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೌರ್ಭಾಗ್ಯ ದೀನ ಸ್ಥಿತಿ ನಮಗೆ ಬೇಕಾ? ಕರೆಕ್ಟ್. 4 ಕುಂಡಗಳಲ್ಲಿ ಹಾಕಿ ಅದನ್ನ ನಮ್ಗೆ ನಾವೇ ಬೆಳೆಸಿದ್ರೆ ಒಂದು 5% ವಿಷ ಮತ್ತು ಪ್ಲಾಸ್ಟಿಕ್ ಮಾಲಿನ್ಯ ಕಡಿಮೆ ಆದೀತು. ಮತ್ತು ಪೇಟೆಯಲ್ಲಿ ಅಷ್ಟು ಗಾಳಿಪಟ ಪ್ಲಾಸ್ಟಿಕ್ ಹಾರುವುದು ಕಮ್ಮಿ ಆಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಈ ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡ್ಬೇಕಂತ ನಾವು ಮೆಸೇಜ್ ಕೊಡ್ತಾ ಇದೀವಿ, ಬಟ್ ಅದಕ್ಕೆ ಏನ್ ಮಾಡ್ಬೇಕು ಒಂದು ಆಲ್ಟರ್ನೇಟಿವ್ ನೀವು ಹೇಳಿದಿರಲ್ವಾ, ಇದು ಎಲ್ಲರೂ ಮಾಡಬಹುದು, ಅವ್ರವ್ರ ಮನೆಯಲ್ಲಿ ಮಾಡಬಹುದು. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ಆ ಪುಸ್ತಕ ಖಂಡಿತವಾಗಿ ನಾನು ಡೀಟೇಲ್ಸ್ ಇಲ್ಲಿ ಹಾಕ್ತೀನಿ, ಯಾರಿಗೂ ಅದು ಬೇಕೋ ಆ ಪುಸ್ತಕನ ಓದಿ ಖಂಡಿತವಾಗಿ ಮನೆಯಲ್ಲೇ ನಾವು ಎಷ್ಟೋ ಮಾಡ್ಬೋದು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಸರ್. ಆ ಮಿಸ್ಟೇಕ್ ಮಾಡಿರೋರಿಗೆ ಅನ್ಯಾಯನೇ ಆಗುತ್ತೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಒಳ್ಳೆ ಡೀಟೇಲ್ಡ್ ಆಗಿ ಚೆನ್ನಾಗಿ ಹೇಳಿದ್ರಿ. ಈ ಒಂದು ಮೆಸೇಜು ತುಂಬಾ ಜನಕ್ಕೆ ಇವಾಗ ನೋಡಿದ್ರೆ ಸರ್, ಈ
ಬೆಂಗಳೂರಲ್ಲಿ ಇರೋ ಅರ್ಧ ಜನ ಎಲ್ಲ IT ಇಂಜಿನಿಯರ್ಸ್. ಇವಾಗ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಪ್ರತಿಯೊಬ್ರು ಮತ್ತೆ ನಾವು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಮತ್ತೆ ನಾನು ವ್ಯವಸಾಯ ಮಾಡ್ಬೇಕು, ಮತ್ತೆ ನಾನು ರೈತರಾಗ್ಬೇಕು ಅಂದ್ರೆ ತುಂಬಾ ಕೇಳ್ತಾ ಇದ್ದೀನಿ. ಅಂದ್ರೆ ಆ ಪ್ರಕೃತಿ ಮತ್ತೆ ಅವರನ್ನ ಕರಿತಾ ಇದೆ. ಮತ್ತೆ ಈಗ ದುಡಿಬೇಕು ಏನೋ ಮಾಡ್ಬೇಕಂದ ಸಿಟಿ ಹೋಗಿರೋ ಪರಿಸ್ಥಿತಿ ಇವಾಗ ಚೇಂಜ್ ಆಗ್ತಾ ಇದೆ. ತುಂಬಾ ಇಂಜಿನಿಯರ್ಸ್, ನಾನು ಮೊನ್ನೆನೂ ಇಬ್ರು ಒಂದು ಫ್ಯಾಮಿಲಿ ಬಂದ್ರು, ನಾವು ಊರಿಗೆ ಹೋಗ್ತಾ ಇದೀವಿ ಸರ್ ಅಂತ. ಅವ್ರಿಗೊಂದು ಕಷ್ಟ ಇಲ್ಲ, ದುಃಖ ಇಲ್ಲ. ಆಕ್ಚುಲಿ ನೋಡಿದ್ರೆ ಒಳಗೆ ಖುಷಿಯಾಗಿದ್ದಾರೆ. ಆ ಒಂದು ಚೇಂಜ್ ನೋಡ್ತಾ ಇದೀನಿ. ಇಲ್ಲಿ ಸಾಕು ನಮ್ಗೆ ಅಂದ್ರೆ ಏನೋ ಒಂದು ಕಾರಣಕ್ಕೆ ಬಂದಿದ್ರು, ಬಟ್ ಸಾಕು ಅಂತ ಅನ್ಸು ಮತ್ತೆ ಪ್ರಕೃತಿಗೆ ಹತ್ರ ಹೋಗ್ತಾ ಇದ್ದಾರೆ. ಈಗ ಇನ್ನೊಂದು ಸರ್, ನಮ್ಮ ಸಿಟಿಯಲ್ಲಿ ನೋಡಿದ್ರೆ ಅವ್ರ ಎಲಿ ಪ್ಲೇಸಸ್, ಈಗ ರೈಸ್ ಇದೆ, ವೀಟ್ ಇದೆ, ಬಟ್ ಇವಾಗ ಮಿಲ್ಲೆಟ್ ಕಲ್ಚರ್ ಅಂತ ತುಂಬಾ ಬರ್ತಾ ಇದೆ ಸರ್. ಇವಾಗ ರೈಸ್ ಬಿಟ್ಬಿಡಿ, ವೀಟ್ ಬಿಟ್ಬಿಡಿ, ಮಿಲ್ಲೆಟ್ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಮಿಲ್ಲೆಟ್ ಕುಕಿಂಗ್ ಅನ್ನೋದು ತುಂಬಾ ಒಂದು ಡಿಫಿಕಲ್ಟ್ ಇದೆ. ಅಗೇನ್ ರುಚಿಗೋಸ್ಕರನೇ ಮಾಡಿದ್ರೆ ಈ ದೋಸೆ ಇಡ್ಲಿ ಚೆನ್ನಾಗಿರುತ್ತೆ, ಮಿಲ್ಲೆಟ್ ಅಲ್ಲಿ ಮಾಡಿದ್ರೆ ಅಷ್ಟು ಇಲ್ಲ. ಬಟ್ ಭಾರತೀಯ ಪರಂಪರೆ ನೋಡಿದ್ರೆ ಮಿಲ್ಲೆಟ್ಸ್ ಅನ್ನೋದು ಅದು ಹಾಳಾಗೋಕೆ ಬ್ರಿಟಿಷ್ ಅವ್ರನ್ನು ತುಂಬಾ ಅವ್ರೊಂದು ಪಾತ್ರ ಇದೆ ಅಂತ ಕೇಳಿನಿ. ಈಗ ರೈಸ್, ವೀಟು, ಗೋಧಿ ಇದು ಒಂದು ಕಡೆ ಇದ್ರೆ ಮಿಲ್ಲೆಟ್ಸ್ ಒಂದು ಕಡೆ ಇದೆ ಸರ್. ಯಾವುದು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ನೀವು ಒಂದು ಅಡ್ವೈಸ್ ಕೊಡ್ಬೇಕು ಸರ್? ಇನ್ನೊಂದು 2-3 ಥರದಲ್ಲಿ ಯೋಚನೆ ಮಾಡ್ಬೋದು. ಪ್ರಕೃತಿ ಇದೆಯಲ್ಲ, ಇದು ತೀರಾ ಲೋಕಲ್ ಆಗಿದೆ. ಒಂದು 6 ಕಿಲೋಮೀಟರ್ 10 ಕಿಲೋಮೀಟರ್ಗೆ ಒಂದು ಇಲ್ಲಿಯ ವ್ಯವಸ್ಥೆ, ಮಳೆಯ ವ್ಯವಸ್ಥೆ ಬದಲಾಗುತ್ತೆ, ಸಸ್ಯದ ವ್ಯವಸ್ಥೆ ಬದಲಾಗುತ್ತೆ. ಈಗ ಮೈಸೂರು ಮತ್ತು ಕೊಡಗನ್ನ ನಾವು ಹೋಲಿಸುವ, ಒಂದು 60 ಕಿಲೋಮೀಟರ್ ದೂರ ಇದೆ. ಅಲ್ಲಿ ದಟ್ಟ ಕಾಡಿದೆ, ಎಲ್ಲ ಎತ್ತರ ತಗ್ಗದ ಭೂಮಿ, 80ರಿಂದ 180 ಇಂಚು ಮಳೆ ಆಗುತ್ತೆ. ಇಲ್ಲಿ 30 ಇಂಚು ಮಳೆ ಆಗುತ್ತೆ. ಇಲ್ಲಿ ವಿರಳ ಕಾಡು ಮತ್ತು ಕುರುಚಲು ಕಾಡು, ಮುಳ್ಳು ಗಿಡಗಳು ಜಾಸ್ತಿ. ಹಾಗಾಗಿ ಇಲ್ಲಿ ನೀರಾವರಿ ವ್ಯವಸ್ಥೆ ತುಂಬಾ ಇತ್ತೀಚೆಗೆ ಬಂದಿರುವಂತದ್ದು, ಕರೆಂಟ್ ಬಂದ ಮೇಲೆ ಅಥವಾ ಡೀಸೆಲ್ ಬಂದ ಮೇಲೆ. ಅದರ ಮೊದಲು ನೀರಾವರಿ ವ್ಯವಸ್ಥೆ ಇರಲಿಲ್ಲ. ನೀರಾವರಿ ವ್ಯವಸ್ಥೆ ಇಲ್ಲದೆ ಇರುವಾಗ ಅಲ್ಲಿ ಬೀಳುವ ಮಳೆಗೆ ಅನುಗುಣವಾಗಿ ಕೃಷಿ ಪದ್ಧತಿ ಇತ್ತು, ಜೀವನ ಪದ್ಧತಿ ಇತ್ತು. ಮತ್ತೆ ಅಲ್ಲಿ ಇರುವಂತಹ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅಥವಾ ಕಲ್ಲಿನ ವ್ಯವಸ್ಥೆಗೆ ಅನುಗುಣವಾಗಿ ಕಟ್ಟಡಗಳ ನಿರ್ಮಾಣ ಇತ್ತು. ಬರೇ ಮಣ್ಣಿರುವಲ್ಲಿ ಮಣ್ಣ ಗೋಡೆ, ಕಲ್ಲು ಚಪ್ಪಡಿ ಇರುವಲ್ಲಿ ಚಪ್ಪಡಿಗಳನ್ನು, ಈಗ ದೊಡ್ಡಬಳ್ಳಾಪುರ ಆ ಕಡೆ ಹೋದ್ರೆ, ಆಂಧ್ರದ ಕಡೆ ಎಲ್ಲ ಎಷ್ಟೋ ಕಡೆ ಕಡಪ ಕಲ್ಲಿನದ್ದೇ ಇದು ಮನೆಗಳನ್ನ ಗೋಡೆಗಳಾಗಿ ನಿಲ್ಸಿದಂತದ್ದನ್ನು ಸಹ ನಾನು ಗಮನಿಸಿದ್ದೆ. ಅಲ್ಲಿ ಏನೇನು ಸಿಗ್ತದೋ ಅದಕ್ಕೆ ಅನುಗುಣವಾಗಿ ಆಹಾರ ಪದ್ಧತಿ, ಇದು ಬಟ್ಟೆ ಬರೆ, ಇದು ವಸ್ತ್ರ ಉಡುಗೆಗಳ ಒಂದು ವ್ಯವಸ್ಥೆ ಅಥವಾ ಮನೆ ನಿರ್ಮಾಣ ಎಲ್ಲ ಇರ್ತದೆ. ಪೂಜೆ ಪುನಸ್ಕಾರಗಳು ಸಹ ಅಲ್ಲಿ ಸಿಕ್ಕುವುದರ ಮೇಲೆಯೇ ನಿರ್ಧಾರವಾಗ್ತದೆ. ಹಾಗಾಗಿ ನಮ್ಮ ಅಜ್ಜ ಅಥವಾ ಮುತ್ತಜ್ಜ ಏನು ದಿನ ಅಡಿಗೆ ಮಾಡಿ ತಿಂತಿದ್ರು, ಹೇಗೆ ಊಟ ಮಾಡ್ತಿದ್ರು, ಆ ಆಹಾರ ಪದ್ಧತಿಯನ್ನ ಸಾರಾಸಗಟು ಯಾವುದೇ ವೈಜ್ಞಾನಿಕ ವಿಮರ್ಶೆಗೆ ಒಳಪಡಿಸದೆ, ಯಾರದೇ ಸಲಹೆಗಳನ್ನ ಇದು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ತಿನ್ನುವುದು ಶ್ರೇಷ್ಠ. ಉದಾಹರಣೆಗೆ ಕೊಡಗಿನವರಿಗೆ, ಅದಕ್ಕಿಂತ ಆಚೆ ದಕ್ಷಿಣ ಕನ್ನಡ, ಕೇರಳದ ಕರಾವಳಿ ಪ್ರದೇಶದವರಿಗೆ ಅನ್ನ, ಅದರಲ್ಲಿಯೂ ಸಹ ಕರಾವಳಿಯವರಿಗೆ ಕುಸಲಕ್ಕಿ ಅನ್ನದ ಗಂಜಿ ಶ್ರೇಷ್ಠವಾದಂತಹ ಆಹಾರ. ಅದನ್ನ ಅವರು ಮಿಲ್ಲೆಟ್ಟಿಗೆ ಪರಿವರ್ತನೆ ಆಗುವ ಅಗತ್ಯ ಇಲ್ಲ. ನಮ್ಮ ಮೈಸೂರಿಗೆ ಬಂದರೆ, ಮೈಸೂರು ಸುತ್ತಮುತ್ತ 45 ವರ್ಷ 30 ವರ್ಷಗಳ ಹಿಂದೆ ನಾವಿಲ್ಲಿಗೆ ಬಂದಾಗ ಇಲ್ಲಿ ಎಲ್ಲರೂ ಪರಂಪರೆಯಿಂದ ತಿಂತಾ ಇದ್ದದ್ದು ಜೋಳದ ಮುದ್ದೆ, ಕೆಂಪು ಜೋಳದ ಮುದ್ದೆ. ಆದ್ರೆ ನೀವು ಇದು ಧಾರವಾಡ, ಬೀದರ್ ಕಡೆ, ಬೆಳಗಾಂ ಕಡೆಗೆ ಹೋದ್ರೆ ಅಲ್ಲಿ ಬಿಳಿ ಜೋಳದ ರೊಟ್ಟಿ. ಮಂಡ್ಯಕ್ಕೆ ಹೋದ್ರೆ ರಾಗಿ ಮುದ್ದೆ. ಮಂಡ್ಯದ ಜನ ಜೋಳದ ಮುದ್ದೆಯನ್ನ, ಜೋಳದ ರೊಟ್ಟಿಯನ್ನ ತಿನ್ನುವ ಅವಶ್ಯಕತೆಯೂ ಇಲ್ಲ, ಸಜ್ಜೆ ನವಣೆಗೆ ಹೋಗುವ ಅವಶ್ಯಕತೆಯೂ ಇಲ್ಲ. ಕೇರಳ, ದಕ್ಷಿಣ ಕನ್ನಡದವರು ಜೋಳ ರಾಗಿಗಳನ್ನ ತಿನ್ನುವ ಅವಶ್ಯಕತೆಯೂ ಇಲ್ಲ, ಸಜ್ಜೆ ನವಣೆಗಳಿಗೆ ಪರಿವರ್ತನೆ ಆಗುವ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಅವರು ತೆಂಗಿನೆಣ್ಣೆ ತಿನ್ನಬೇಕು, ಇಲ್ಲಿಯವರು ಕಡಲೆಕಾಯಿ ಎಣ್ಣೆ ತಿನ್ಬೇಕು, ಹುಚ್ಚೆಳ್ಳೆಣ್ಣೆ ತಿನ್ಬೇಕು. ಒಂದು ವ್ಯವಸ್ಥೆ ನಾಗರಿಕವಾದಂತ ಪೇಟೆ ಮತ್ತು ಕಾರ್ಖಾನೆಗಳಿಂದ ಪ್ರಭಾವಿಸಲ್ಪಡದ ದಿನಗಳಲ್ಲಿ
ಅಲ್ಲಿ ಏನು ಜೀವನ ಪದ್ಧತಿ ಇತ್ತೋ ಅದು ಪೂರ್ತಿ ನೈಸರ್ಗಿಕ ಮತ್ತು ವೈಜ್ಞಾನಿಕ. ಬೇಯಿಸಿ ತಿನ್ನುವ ಅಡುಗೆ ಮತ್ತು ರುಚಿಯಾದಂತಹ ಈ ಕುಕ್ಕುಡು ಇದು ಸಿಹಿ ಖಾರ ತಿಂಡಿಗಳು, ಕರಿದ ಪದಾರ್ಥಗಳಿದೆಯಲ್ಲ, ಅದನ್ನ ಎಲ್ಲ ಪ್ರತಿದಿನ ತಿನ್ನ ಕೂಡ ನೀವು ಸಜ್ಜೆ ನವಣೆಗಳು ಒಳ್ಳೆದು ಅಂತೇಳಿ ಪ್ರತಿದಿನ ಸಜ್ಜೆ ನವಣೆಯ ಒಬ್ಬಟ್ಟು ಅಥವಾ ಬಜ್ಜಿ ಬೋಂಡವ ಮಾಡಿ ತಿಂದ್ರೆ ಅದು ಒಳ್ಳೇದಾಗ್ತದೆ. 15 ದಿನಕ್ಕೆ ಒಮ್ಮೆ ಹಬ್ಬ ಬರುವ ಹಾಗೆ ನಮ್ಮ ಹಿರಿಯರು ಈ ಒಂದು ಜೀವನ ವ್ಯವಸ್ಥೆಯನ್ನ ರೂಪಿಸಿದ್ರು. 15 ದಿನಕ್ಕೆ ಒಮ್ಮೆ ನೀವು ಆಹಾರದ ನಿಯಮಗಳನ್ನ ಬದಿಗಿಟ್ಟು ರುಚಿಗಾಗಿ ನಿಮ್ಮ ಇದು ಮಾನಸಿಕ ದೌರ್ಬಲ್ಯಗಳನ್ನ ಸಂತೃಪ್ತಿಗೊಳಿಸುವುದಕ್ಕಾಗಿ ಬಳಸಿ. ಆಮೇಲೆ ಉಳಿದ ದಿನಗಳಲ್ಲಿ ಹಿತಮಿತವಾಗಿ ಪ್ರಕೃತಿ ಪೂರಕವಾದಂತಹ ಆಹಾರಗಳನ್ನ ತಿನ್ನಿ ಅಂತ ಹೇಳಿ 15 ದಿನಕ್ಕೊಮ್ಮೆ ಹಬ್ಬಗಳನ್ನ ಇಟ್ಟಿದ್ರು. ಉಳಿದ ದಿನಗಳಲ್ಲಿ ಕರೆದ ತಿಂಡಿ ತಿನ್ಲಿಕ್ಕೆ ಇಲ್ಲ. ಆ ದಿನ ಎಲ್ಲರೂ ಸೇರಿ ಚೆನ್ನಾಗಿ ತಿಂದು ಏನು ಕೆಲಸ ಮಾಡದೆ ಮಾತಾಡಿ ದಿನ ಕಳೆಯುವುದು. ಉಳಿದ ದಿನ ಮಾತಿಗೂ ಸಹ ಅವಕಾಶ ಇಲ್ಲ. ಒಂದರ್ಥದಲ್ಲಿ ನೀವು ಧ್ಯಾನವನ್ನ ಹೇಳುವ ಧ್ಯಾನದ ಮಹತ್ವವನ್ನ ತಿಳಿದವರು 15 ದಿನಕ್ಕೊಮ್ಮೆ ಗೌಜಿ ಗದ್ದಲ, ಉಳಿದ 15 ದಿನ ಧ್ಯಾನವೇ, ಅಷ್ಟೇ, ಕೃಷಿ ಧ್ಯಾನವೇ, ಮೌನವೇ. ನಾವು ಒಂದು ಹುಣ್ಣಿಮೆ ದಿವಸಕ್ಕೆ ಎಲ್ಲರೂ ಸೇರ್ತೀವಿ, ಬೇರೆ ದಿವಸಗಳೆಲ್ಲ ಅವ್ರವ್ರ ಮನೆಯಲ್ಲಿ ಅವ್ರು ಮಾಡ್ಕೊಳ್ತೀವಿ. ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ರಿ ಸರ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಇವಾಗ ಪ್ರತಿ ದಿವಸ ಹಬ್ಬ ತರ ಆಗಿದೆ, ಪ್ರತಿದಿನ ಹಬ್ಬ, 3 ಹೊತ್ತು ಹಬ್ಬ ಆಗಿದೆ. ಮನೇಲಿ ಮಾಡಿದ್ದು ಯಾವ್ದು ಚೆನ್ನಾಗಿಲ್ಲ, ಅಂಗಡಿ ತಕೊಂಡ್ರೆ ಮಾತ್ರ, ಹೋಟ್ಲಿಗೆ ಹೋಗಿ ತಿಂದ್ರೆ ಮಾತ್ರ ಚೆನ್ನಾಗಿದೆ ಅನ್ನುವಂತ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವಾಗ ಈ ಫಾರ್ಮ್ ಅಲ್ಲಿ ನೀವು ತುಂಬಾ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೀತಾ ಇದ್ದಾರೆ ಅಂತ ಕೇಳಿದ್ದೀನಿ. ಇವಾಗ ನಮ್ಮ ಮಾಡರ್ನ್ ಮೆಡಿಸಿನ್ಗೆ ತುಂಬಾ ಅಭ್ಯಾಸ ಆಗ್ತಾ ಇದೆ. ಇವಾಗ ಸೊಸೈಟಿ ನೋಡಿದ್ರೆ ಯಾವುದೇ ಒಂದು ಚಿಕ್ಕ ಕಾಯಿಲೆ ಬಂದ್ರು ಮಾಡರ್ನ್ ಮೆಡಿಸಿನ್ ಅಂತ ಅದಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನೀವು ಇಷ್ಟು ಸ್ಪೀಸೀಸು ಇಲ್ಲಿ ಗ್ರೋ ಮಾಡಿದ್ರಿ, ಇಷ್ಟು ಒಂದು ಹೇಳ್ಬೇಕಂದ್ರೆ ಒಂದು ಆಯುರ್ವೇದ ತೋಟ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ಒಂದು ಜ್ಞಾನ ಅಂದ್ರೆ ಯಾವುದೇ ಒಂದು ಬಂದ್ರೇನು ನಾವು ಎಲ್ಲರಿಗೂ ಧ್ಯಾನ ಮಾಡಿ ಸರಿಯಾಗುತ್ತೆ ಅಂತ ಹೇಳ್ತೀವಿ. ಅದರ ಜೊತೆ ಈ ಪ್ರಕೃತಿ ವೈದ್ಯ, ಪ್ರಕೃತಿಯಲ್ಲಿ ಒಂದು ಎಲೆ ತಿಂದ್ರೆ ನಮಗೆ ಸೆಟ್ ಆಗುತ್ತೆ ಅಂದ್ರೆ ಯಾರಿಗೂ ಏನು ಹಾನಿ ಇಲ್ಲ ಅಲ್ವಾ? ಇಟ್ ಇಸ್ ಅ ಪಾರ್ಟ್ ಆಫ್ ನೇಚರ್. ಆ ಒಂದು ಜ್ಞಾನ ಒಬ್ಬರು ಬರ್ಬೇಕು ಅಂದ್ರೆ ಅವ್ರು ಯಾವ ರೀತಿಯಿಂದ ಶುರು ಮಾಡ್ಬೇಕು? ನೀವು ಬೆಂಗಳೂರಿಂದ ಬಂದಿದ್ದೀರಿ? ಹೌದು ಸರ್, ಬೆಂಗಳೂರಿಂದ ವಾಹನದಲ್ಲಿ ಬಂದಿದ್ದೀರಿ, ಒಪ್ಕೊಳ್ಳೋಣ. ನೀವು ಅಲ್ಲಿಂದ ಬರ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರಿ, ಮತ್ತೆ ವಾಹನವನ್ನ ಹತ್ತಿದ್ರಿ, ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನ ಓಡಿಸ್ಕೊಂಡು ಬಂದ್ರಿ. ಹೌದು ಸರ್. ಹೀಗೆ ಸಂಕಲ್ಪವು ಕ್ರಿಯೆಯಾಗಿ ಪರಿವರ್ತನೆ ಆದಾಗ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ. ನಿತ್ತರೆ ಎಲ್ಲಿಗೂ ಹೋಗಲ್ಲ. ನಡೆದ್ರೆ ಎಷ್ಟು ನಿಧಾನವಾಗಿ ನಡೆದ್ರು ಸಹ ಹೋಗ್ಬೇಕಾದಲ್ಲಿಗೆ ಹೋಗುತ್ತೆ. ಕರೆಕ್ಟ್. ಪೇಟೆಯ ವ್ಯವಸ್ಥೆಯಿಂದ ನಡೆದು ಹಳ್ಳಿಯ ಕಡೆಗೆ, ಪ್ರಕೃತಿಯ ಕಡೆಗೆ ಬಂದ್ರೆ ಮಾತ್ರ ಇದು ಕಾಣಿಸುತ್ತೆ. ಅಲ್ಲಿಟ್ಟು ಏನು ಮಾಡಕ್ಕಾಗಲ್ಲ. ಅಲ್ಲಿ ತೋರ್ಸೋದಕ್ಕೆ ಏನು ಇಲ್ಲ, ಅಲ್ಲಿ ಏನು ಅದು ಇಲ್ಲ, ಅದು ವಸ್ತು. ಮತ್ತು ಆ ಜೀವನ ವ್ಯವಸ್ಥೆಗೆ ಇದು ಮೆಡಿಸಿನ್ ಆಗಿ ಕೆಲಸನೇ ಮಾಡೋದು. ಇದು ಕೆಲಸ ಮಾಡ್ಬೇಕು ಅಂದ್ರೆ ಅದು ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ನಾವು ಆ ಮೆಡಿಸಿನಲ್ ಪ್ಲಾಂಟ್ ತಗೊಂಡು ಸಿಟಿಗೆ ಹೋಗಿ ಯೂಸ್ ಮಾಡಿದ್ರು ಉಪಯೋಗ ಇಲ್ಲ ಅಂತ ಹೇಳ್ತೀವಿ. ಮೆಡಿಸಿನಲ್ ಪ್ಲಾಂಟ್ಸು ಯಾವುದೇ ಒಬ್ಬ ದುರ್ಬಲ ವ್ಯಕ್ತಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ದೊಣ್ಣೆ ಹಿಡಿದ್ರು ನಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಹಿಡ್ಕೊಂಡು ಅವನನ್ನ ಹೋಗ್ಬೇಕು ಅಂತಾದ್ರೆ ನಮ್ಗೆ ಪೂರ್ತಿ ಶಕ್ತಿ ಬೇಕಾ ಬೇಡ? ಹೌದು. ನಮ್ಗೆ ಶಕ್ತಿ ಇಲ್ಲದೆ ಇದ್ರೆ ಅವನನ್ನು ಹಿಡಿಯಕ್ಕಾಗಲ್ಲ. ಹೌದು, ಕರೆಕ್ಟ್. ಈ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಪಾಟ್ಗಳಲ್ಲಿ ದಿನ ನೀರ್ ಹಾಕಿ ಸ್ವಲ್ಪ ಗೊಬ್ಬರ ಕೊಟ್ಟು ಏನ್ ಹುಳ ಬಂದಿದೆ ಅಂತ ನೋಡ್ಕೊಂಡು ಬೆಳೆಸಿದ್ರೆ, ಮೆಡಿಸಿನ್ ಇರ್ಲಿ, ವೆಜಿಟೇಬಲ್ಸ್ ಇರ್ಲಿ, ಗ್ರೈನ್ಸ್ ಇರ್ಲಿ, ಇವತ್ತು ಆ ರೀತಿ ಅತ್ಯಂತ ವೀಕ್ ಕಂಡೀಷನ್ ನಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಅವಕ್ಕೆ ಸ್ವತಂತ್ರವಾಗಿ ಬೆಳೆಯುವಂತಹ, ಸ್ವತಂತ್ರವಾಗಿ ಇದು ರೋಗ ನಿರೋಧಕತೆಯನ್ನ ಬೆಳೆಸಿಕೊಳ್ಳುವಂತಹ ಶಕ್ತಿಯೇ ಇಲ್ಲದ ಹಾಗೆ ನಾವು ಎಲ್ಲ ಆಹಾರಗಳನ್ನು, ಔಷಧಿಗಳನ್ನು ಬಳಸಿದ್ದೀವಿ. ಆ ದುರ್ಬಲ ಸಸ್ಯಗಳು ನಮಗೆ ಸಬಲತೆಯನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಕರೆಕ್ಟ್. ಅವಕ್ಕೆ ಏನೂ ಮಾಡದೆ, ನಮ್ಮ ಆರೈಕೆಯನ್ನ ಬೇಡದೆ,
ನಮ್ಮ ಅವಲಂಬನೆ ಇಲ್ಲದೆ ಯಾವುದೇ ತರಕಾರಿಯೋ ಯಾವುದೋ ಹಣ್ಣುಗಳು ಯಾವುದೇ ಔಷಧಿಗಳು ಬೆಳೆದರೆ ಮಾತ್ರ ಅವಕ್ಕೆ ಔಷಧಿಯ ಗುಣ ಇರ್ತದೆ, ಆರೋಗ್ಯಕರವಾಗಬಲ್ಲದು. ಎಲ್ಲ ಔಷಧಿಯ ಗಿಡಗಳು ಸಹ ನೂರಾರು ಸಸ್ಯಗಳ ಜೊತೆಯಲ್ಲಿ ತಾನಾಗಿಯೇ ಬರಬಲ್ಲದು, ತಾನಾಗಿಯೇ ಬೆಳೆಯಬಲ್ಲದು. ಮತ್ತು ಔಷಧಿಯ ಸಸ್ಯಗಳನ್ನ ಬೆಳೆಸಿ ಬಳಸ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ರೋಗ ಇದೆ ಅನ್ನುವುದರ ಒಂದು ಸೂಚನೆ ಅದು. ರೋಗ ಇತ್ತು ರೋಗಕ್ಕೆ ಔಷಧಿಯನ್ನ ಏನು ಮಾಡುವುದು ಅಂತ ತಿಳಿಯುವ ಇದಕ್ಕಿಂತ ಹೆಚ್ಚಾಗಿ ನಾವು ಪ್ರಿವೆಂಟಿವ್ ಇದು ಇದು ಮೆಕ್ಯಾನಿಸಮ್ ಅನ್ನ ಬಗ್ಗೆ ಮಾತಾಡ್ತೀವಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಆದ್ರಿಂದ ಅಂತ ಪ್ರಿವೆನ್ಷನ್ ಇರಬೇಕು ಅಂದ್ರೆ ಹೇಗೆ ಸಸ್ಯಗಳ ಮಧ್ಯದಲ್ಲಿ, ಬಹುವಿಧ ಸಸ್ಯಗಳ ಮಧ್ಯದಲ್ಲಿ ಔಷಧೀಯ ಸಸ್ಯಗಳು ತಾನಾಗಿ ಬೆಳೀತವಲ್ಲ, ಹಾಗೆ ನಾವು ಸಹ ಪ್ರಕೃತಿಯ ಜೊತೆಯಲ್ಲಿ ತಾನಾಗಿ ಯಾವುದೇ ಕ್ಯಾರ್ ಇಲ್ಲದೆ ಕೇರ್ಲೆಸ್ ಆಗಿ ಬೆಳೆಯುವಂತಹ ಒಂದು ಸ್ಥಿತಿ ಬರಬೇಕು. ಇವತ್ತು ಹಳ್ಳಿಯ ಮನೆಗಳಿಗೆ ಈಗೀಗ ಇತ್ತೀಚೆಗೆ ಇದು ಭದ್ರವಾದಂತಹ ಬಾಗಿಲುಗಳ ಅವಶ್ಯಕತೆ ಇದೆ. 3 ತಲೆಮಾರಿನ ಹಿಂದೆ ಹಳ್ಳಿಯ ಮನೆಗಳಲ್ಲಿ ಬಾಗಿಲುಗಳೇ ಇರಲಿಲ್ಲ ಮತ್ತು ತೋಟಗಳಿಗೆ ಬೇಲಿ ಇರಲಿಲ್ಲ, ಎಲ್ಲವೂ ಮುಕ್ತ, ಆದ್ರೆ ಎಲ್ಲರ ಜೀವನ ಆಗ್ತಿತ್ತು. ಈಗ ಎಷ್ಟು ಬೇಲಿ ಅಂದ್ರೆ ನಮ್ಮ ಮನೆಯ ಗೋಡೆಗಿಂತ ಹೆಚ್ಚು ಖರ್ಚಿನ ಬಾಗಿಲುಗಳು ಭದ್ರತೆಗೆ ಬೇಕು. ಆಮೇಲೆ ಅದರ ಸುತ್ತ ಒಂದು ಕಾಂಪೌಂಡ್ ವಾಲ್ ಬೇಕು, ಸಿಸಿ ಕ್ಯಾಮೆರಾಗಳು ಬೇಕು, ಆಮೇಲೆ ಪೊಲೀಸು ಇದು ವ್ಯವಸ್ಥೆ ಬೇಕು. ನಮ್ಮನ್ನ ಈ ದೇಶದ ಪ್ರಜೆ ಎಂದು ಸಾಬೀತುಪಡಿಸ್ಲಿಕ್ಕೆ 15-20 ರೀತಿಯ ರೆಕಾರ್ಡ್ಸ್ಗಳು, ಇನ್ಫಾರ್ಮೇಶನ್ಗಳು ಬೇಕು. ಮತ್ತೆ ಇದು KOC NOCಗಳು ಎಲ್ಲವನ್ನ ನಾವು ಪಡಿತಾ ಇರೋದು. ಇಷ್ಟು ದುರ್ಬಲವಾದಂತಹ ಒಂದು ಜೀವನದ ಒಳಗೆ ಈ ದೌರ್ಬಲ್ಯವೇ ರೋಗವಾಗಿರಲು, ಈ ಭಯವೇ ರೋಗವಾಗಿರಲು ನಮ್ಮನ್ನ ಹೇಗೆ ಯಾರು ರಕ್ಷಿಸಲಿಕ್ಕೆ ಸಾಧ್ಯ? ಇವಾಗ ನಿಮ್ ಮೆಸೇಜ್ ತುಂಬಾ ಡೀಪ್ ಇದೆ ಸರ್. ಯಾಕಂದ್ರೆ ಇವಾಗ ಇದು ಕೇಳಿದ್ರೆ ನಾವು ಸಿಟಿ ಬಿಟ್ಟು ಹಳ್ಳಿಗೆ ಬರ್ಬೇಕು ಅಂತ ಎಲ್ಲರಿಗೂ ಅನಿಸ್ತದೆ. ಆದ್ರೂ ಅವರು ಇಮಿಡಿಯೇಟ್ ಬರೋಗ ಆಗಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ, ಯಾಕಂದ್ರೆ ತುಂಬಾ ಜವಾಬ್ದಾರಿಗಳು ಇರುತ್ತೆ. ಬಟ್ ಅಡಿಕ್ಷನ್ ಯಾವಾಗ್ಲೂ ಹೆಚ್ಚು ಕಷ್ಟ ಸರ್. ಅಡಿಕ್ಷನ್ ಹೆಚ್ಚು ಕಷ್ಟ. ಅಡಿಕ್ಷನ್ ಇಸ್ ಈಸಿ, ಅಡಿಕ್ಷನ್ ಇಸ್ ಟಫ್. ಅದಕ್ಕೆ ಸರ್, ಈಗ ಈ ಪ್ರಕೃತಿಯಲ್ಲೇ ಇದ್ರೆ ಈ ಮನಸ್ಸು ಹೆಂಗಿರುತ್ತೆ ಅಂದ್ರೆ, ಈಗ ಸಿಟಿಯಲ್ಲಿ ಇರೋರಿಗೆ ಟೆನ್ಷನ್ಸು, ಪ್ರೆಷರ್ಸು, ಈ ಒತ್ತಡ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. BP, ಶುಗರ್ ಎಲ್ಲಾನು ಜಾಸ್ತಿ ಆಗ್ತದೆ. ನಾವು ಧ್ಯಾನನ ಹೇಳ್ಕೊಡ್ತಾ ಇದೀವಿ, ಎಷ್ಟೊಂದು ಅವರು ಅದರಿಂದಾನೇ ಆರೋಗ್ಯ ಅನ್ನೋದು ಪಡಿತಾ ಇದ್ದಾರೆ. ಬಟ್ ಆದ್ರೂ ನಾವು ಎಂಕರೇಜ್ ಮಾಡ್ತಾ ಇರ್ತೀವಿ, ನೇಚರ್ ಒಳಗೆ ಹೋಗಿ ಈ ಒಂದು ಸ್ಲಿಪ್ಪರ್ಸ್ ಶೂನ ಬಿಟ್ಟು ಮಣ್ ಮೇಲೆ ಕಾಲಿಡ್ರಿ, ಕ್ರಾಸ್ ಮೇಲೆ ಕಾಲಿಡ್ರಿ, ನಿಮ್ಮ ಎರ್ತಿಂಗ್ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಬಟ್ ನೀವು ಈ ಕಾಡು ಒಳಗೇನೆ ಇದ್ರಿ, ನಿಮ್ಮ ಫ್ಯಾಮಿಲಿ ಆಗ್ಲಿ, ಮಕ್ಕಳಾಗ್ಲಿ, ಇವ್ರ ಆರೋಗ್ಯ ಇದೆಲ್ಲ ಹೆಂಗಿದೆ ಸರ್? ಟೆನ್ಷನ್ ಇದೆಯಲ್ಲ, ಇದು ಹಳ್ಳಿಗೂ ಪೇಟೆಗೂ ಈಗ ಹೆಚ್ಚು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಗಿಡ ಮರಗಳ ಮೂಲಕ ಆಹಾರದ ಮೂಲವಾಗಿ ಹಳ್ಳಿ ಇದೆ ಎಂಬುದು ನಿಜವಾದರೂ ಸಹ ಈ ಹಳ್ಳಿಯ ಎಲ್ಲಾ ವಸ್ತುಗಳು ಪೇಟೆಯಲ್ಲಿ ಮಾರಾಟವಾದ್ರೆ ಮಾತ್ರ ಹಳ್ಳಿಯ ಜೀವನ ಆಗುವ ಒಂದು ಸ್ಥಿತಿ ನಿರ್ಮಾಣ ಆದ್ರಿಂದ ನಾವು ಬೆಳೆಯುವ ವಸ್ತುಗಳ ಬೆಲೆ, ಅದರ ಬೇಡಿಕೆ, ಆ ಉತ್ಪಾದನೆಗೆ ಬರುವಂತಹ ರೋಗ ರುಜಿನಗಳು, ಮತ್ತೆ ಇದು ಆಳುಗಳ ಸಮಸ್ಯೆ ಇತ್ಯಾದಿಗಳು ಎಷ್ಟು ತೀವ್ರ, ಮತ್ತೆ ಈ ಕಾಡು ಪ್ರಾಣಿಗಳ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅಂದ್ರೆ ಬಹುಶಃ ಪೇಟೆಗಿಂತ ಹಳ್ಳಿಯಲ್ಲಿ ಟೆನ್ಷನ್ ಇವತ್ತು ಜಾಸ್ತಿ ಇದೆ. ಯಾಕೆ ಅಂದ್ರೆ ಪೇಟೆಯನ್ನು ಸಾಕ್ಲಿಕ್ಕಾಗಿಯೇ ಹಳ್ಳಿ ಇದೆ, ಅದಕ್ಕಾಗಿಯೇ ಉಳಿದಿದೆ. ಅದಕ್ಕೂ ಸಹ ಆ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ನಾವು ಇದನ್ನ ಗಮನಿಸಬೇಕಾದದ್ದು, ಹಳ್ಳಿ ಅತ್ಯಂತ ಪರಿಶುದ್ಧವಾಗಿರುವ ಆ ದಿನಗಳಲ್ಲಿ ಬಂದಂತಹ ಋಷಿ ಮುನಿಗಳು, ಅವರು ಕೊಟ್ಟ ಧ್ಯಾನ, ಯೋಗ, ಆಯುರ್ವೇದ ಇತ್ಯಾದಿ ವಿಚಾರಗಳು ಸಾವಿರ ವರ್ಷಗಳು ಕಳೆದರೂ ಸಹ ಮತ್ತೆ ಬದಲಾಯಿಸಬೇಕಾಗದ ರೀತಿಯಲ್ಲಿ ಸತ್ಯವನ್ನ ಕಂಡುಕೊಂಡ್ರಲ್ಲ, ಆ ಕಾಣಿಕೆಯ ಹಿನ್ನೆಲೆಯಲ್ಲಿ ಈ ಪ್ರಕೃತಿ ಕೆಲಸ ಮಾಡಿದ ಬಗೆಯನ್ನು ನಾವು ಗಮನಿಸಿದರೆ ಅಂತಿಮವಾಗಿ ಇದು ಆಗಬೇಕಾದ್ದು ಅಂತ ಗೊತ್ತಾಗ್ತದೆ. ಹಾಗಾಗಿ ನಾವು 2000 ವರ್ಷ ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೆ ಹೋದ್ರು ಸಹ
50 60 70 ವರ್ಷಗಳ ಹಿಂದಕ್ಕೆ ಹೋಗದೆ ನಮ್ಮ ಇವತ್ತಿನ ಯಾವ ಸಮಸ್ಯೆಗಳಿಗೂ ಉತ್ತರ ಸಿಕ್ಕಲ್ಲ. ಉತ್ತರ ಸಿಗಲ್ಲ. ಎಸ್ ಸರ್. ಈಗ ಒಬ್ಬ ವ್ಯಕ್ತಿಗೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ಈ ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಆರೋಗ್ಯ ಇರಬೇಕು ಅಂದ್ರೆ ಈಗ ಲೈಫ್ ಸ್ಟೈಲ್ ಅಂತ ಒಂದು ದೊಡ್ಡ ಪದ ಇವಾಗ ಸಿಟಿಯಲ್ಲಿ ತುಂಬಾ ಮಾತಾಡ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಇದ್ದಾರೆ. ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಂತಾರೆ. ಇವಾಗ ಮಾಲ್ಸ್ ಅಲ್ಲಿ ನಾವು ಜನರಲ್ ಆಗಿ ನೋಡಿದ್ರೆ ಇವಾಗ ನಮ್ಮ ಮನೆಯಲ್ಲಿ ಪ್ರಾಣಿಗಳಿರುತ್ತೆ. ಕತ್ತಲ್ ಬಂದ್ರೆ ಅದು ನಿದ್ದೆ ಮಾಡುತ್ತೆ, ಬೆಳಗ್ಗೆ ಜಾವ ಅದು ಎದ್ದೊಳುತ್ತೆ. ಬಟ್ ಈ ಮಾಲ್ ಒಳಗೆ ಹೋಗಿದ್ರಿ ಈ ಲೈಟ್ಗಳಿಗೆ ಇದು ಬೆಳಗ್ಗೆನ ಮಧ್ಯಾಹ್ನ ಸಂಜೆನ ರಾತ್ರಿ ಏನು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಊಟ ಕೊಡ್ತಾನೆ ಇದಾರೆ, ಇವು ತಿಂತಾನೆ ಇದಾರೆ. ಅಂತ ಒಂದು ಪರಿಸ್ಥಿತಿ ಅಲ್ಲಿ ಇದೆ. ಯಾಕಂದ್ರೆ ನಾವು ಲೈಟ್ಗೆ ಸೆನ್ಸಿಟಿವಿಟಿ ಅನ್ನೋದು ಹೋಯ್ತು. ಸೊ ಈ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳಿ ಸರ್. ಕೇಳಿದ ಪ್ರಶ್ನೆಯ ಒಳಗೆ ಹಾ ಸರ್, ನಾನು ಮೌನವನ್ನು ಮತ್ತು ಕತ್ತಲೆಯನ್ನ ಸ್ವಲ್ಪ ತುರುಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ. ನಾವು ಇವತ್ತು ಜ್ಞಾನವನ್ನ, ಓದನ್ನ, ವಿದ್ಯಾಭ್ಯಾಸವನ್ನ ಬೆಳಕು ಅಂತ ಹೇಳ್ತಿದ್ದೀವಿ. ಹೌದು ಹೌದು, ಬೆಳಕು. ಮತ್ತೆ ಈ ಪ್ರಪಂಚದ ಬೆಳವಣಿಗೆ ಕಮ್ಯುನಿಕೇಶನ್ ಇಂದ ಆಗಿದೆ. ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಅಗತ್ಯ. ಇಲ್ಲದೆ ಹೋದ್ರೆ ನಾವು ಡೆವಲಪ್ ಆಗಲ್ಲ ಅನ್ನೋ ಮಾತು ಹೇಳ್ತೀವಿ. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಸ್ಪೀಚು ಮತ್ತೆ ಶಬ್ದ. ಆದ್ರೆ ಈ ಪ್ರಪಂಚವನ್ನ ನಾವು ಗಮನಿಸಿದ್ರೆ ಇಲ್ಲಿ ಮಾತಿಗಿಂತ ಬೆಳಕಿಗಿಂತ ಮೌನಕ್ಕೆ ಹೆಚ್ಚು ಪ್ರಾಧಾನ್ಯತೆ, ಕತ್ತಲೆಗೆ ಹೆಚ್ಚು ಪ್ರಾಧಾನ್ಯ. ಹಗಲು 12 ಗಂಟೆ ಆದ್ರೆ ರಾತ್ರಿ 12 ಗಂಟೆ, ಆ ಅರ್ಥದಲ್ಲಿ ಅರ್ಥ ಆಯ್ತು. ಈ ಬೆಳಕಿನಲ್ಲಿ ನಮಗೆ ಕಾಣುವುದು ಎಷ್ಟು, ಹಿಂದಿದ್ದು ಗೊತ್ತಿಲ್ಲ, ಕಾಣಲ್ಲ, ಅಲ್ಲಿಗೆ ಅದು ಕತ್ತಲೆ ಆಯ್ತು. ಮುಂದಿದ್ದಂತೂ ಏನೂ ಕಾಣಲ್ಲ. ಹಿಂದಿನದ್ದು ಯಾರೋ ಬರೆದಿಟ್ಟಿದ್ರೆ ನಮ್ಮ ಹಿರಿಯರು ಅಜ್ಜನವರೆಗಿನವರು ಏನಾದ್ರು ಹೇಳಿದ್ರೆ ಒಂದು ಚೂರು ಅದನ್ನ ಕಾಣಿಸುತ್ತೆ, ಅಷ್ಟು ನಮಗೆ ಆ ಜ್ಞಾನದ ಬೆಳಕು ಸಿಕ್ಕಬಹುದು. ಮುಂದಿನದ್ದು ಸಂಪೂರ್ಣ ಅಜ್ಞಾತ, ಅದು ಕತ್ತಲೆ. ಪುಸ್ತಕವನ್ನ ಓದುವುದಾದರೆ 3 ಅಡಿ 1.5 ಅಡಿ ಹಿಡಿದ್ರೆ ಮಾತ್ರ ಕಾಣಿಸುತ್ತೆ, ಅದಕ್ಕಿಂತ ಮುಂದೆ ಹಿಡಿದ್ರೆ ಅದು ಕಾಣಿಸಲ್ಲ. ಹೀಗೆ ಆ ಸಸ್ಯಗಳು ಅಲ್ಲಿವರೆಗೆ ಡೀಟೇಲ್ ಆಗಿ ಕಾಣುತ್ತೆ, ಒಂದು 10-15 ಅಡಿ, ಅದರ ನಂತರದ್ದು ಕಾಣಿಸಲ್ಲ. ನಾವು ಮುಂದೆ ಹೋದ್ರೆ ಮಾತ್ರ ಕಾಣಿಸುತ್ತೆ. ಒಂದು ಪರೀಕ್ಷೆ ಇದು 1 ವಾರ ನಡೀತದೆ ಅಂತ ಆದ್ರೆ ವರ್ಷ ಇಡೀ ಓದಿದ್ದನ್ನ ಕೊನೆಗೆ 10 ಸಲ ಬಾಯ್ಪಾಠ ಹೊಡೆದ್ರೆ ಮಾತ್ರ ನೆನ್ಪುಳಿಯುತ್ತೆ, ಇಲ್ಲದೆ ಹೋದ್ರೆ ಅದು ಮರ್ತು ಹೋಗಿರುತ್ತೆ. ಮರೆವು ಸಹ ಒಂದು ಕತ್ತಲೆಗೆ. ಹೀಗಿರ್ತಾ ವಿಶ್ವದ ವಿಸ್ತಾರವನ್ನ ಗಮನಿಸಿದ್ರೆ ಎಷ್ಟು ಗ್ರಹ ನಕ್ಷತ್ರಗಳಿದೆ, ಯಾವುದು ಕಾಣಿಸಲ್ಲ, ಯಾವುದು ಗೊತ್ತಾಗಲ್ಲ. ನಮ್ಮ ಭೂಮಿ ಎಷ್ಟು ದೊಡ್ಡ ಇದೆ, 8,000 ಕಿಲೋಮೀಟರ್ ಇದಕ್ಕೆ ವ್ಯಾಸ ಇದೆ ಅಂತ ಹೇಳಿದ್ದನ್ನು ನಾವು ಒಪ್ಪಬೇಕೇ ಹೊರತು ನಮ್ಗೆ ಏನು ಇದನ್ನ ಫೀಲ್ ಮಾಡಕ್ ಆಗಲ್ಲ. ಅಮೆರಿಕಕ್ಕೆ ಇದು ಹೋಗಿ ಬಂದ್ರೆ ಅಲ್ಲಿ ಒಂಚೂರು ನೋಡ್ಬೋದೇ ಹೊರತು ಇಡೀ ಅವರ ಜೀವನ ಶೈಲಿ ನಮ್ಗೆ ಗೊತ್ತಾಗಲ್ಲ. ಅಲ್ಲಿಗೆ ಬೆಳಕು ಜಾಸ್ತಿಯಾ ಕತ್ತಲೆ ಜಾಸ್ತಿಯಾ? ಕತ್ತಲೆ ಜಾಸ್ತಿ. ಪ್ರಪಂಚದ ಯಾವ ಜೀವಿಗೂ ಸಹ ಮಾತಿಲ್ಲ, ಯಾವ ಸಸ್ಯಗಳಿಗೂ ಮಾತಿಲ್ಲ, ಮನುಷ್ಯನಿಗೂ ಸಹ ನಿದ್ರೆ ಮಾಡಿದಾಗ ಮಾತಿಲ್ಲ, ಮೌನವೇ. ಅದರಿಂದ ಮಾತು ಹೆಚ್ಚಾದ್ರೆ ಹೀಗೆ ಈಗ ನಾವು ಮಾತಾಡುವುದು 25-30 ಡೆಸಿಬಲ್, ಅದು 60 ದಾಟಿದ್ರೆ ಗಲ್ಲಟೆ ಆಗುತ್ತೆ, 80 ದಾಟಿದ್ರೆ ಪೇಟೆ ಆಗುತ್ತೆ, 110 ಆದ್ರೆ ಕಾರ್ಖಾನೆ ಆಗುತ್ತೆ, ಫುಲ್ ಟೆನ್ಷನ್. ಕರೆಕ್ಟ್. ಇಂತ 100 ಡೆಸಿಬೆಲ್ಗಿಂತ ಕಮ್ಮಿ 24 ಗಂಟೆಯಲ್ಲಿ ಯಾವ ನಿಮಿಷವೂ ಇಲ್ಲದ ರೀತಿ ನಾವು ಬೆಂಗಳೂರನ್ನ ಸೃಷ್ಟಿ ಮಾಡಿದ್ದೇವೆ. ಮತ್ತು ಅದು ಇವತ್ತು ನಮ್ಮನ್ನು ಆಡಳಿತ ಮಾಡುವ ಕೇಂದ್ರವಾಗಿದೆ. ನಮ್ಮನ್ನ ಆಡಳಿತ ಮಾಡ್ತಾ ಇರುವುದು ಗಲಾಟೆ ಮತ್ತು ಬೆಳಕು. ಮೌನ ಮತ್ತು ಕತ್ತಲೆಯನ್ನು ನಾವು ಅನುಭವಿಸ್ತಾನೆ ಇಲ್ಲ. ಹೀಗೆ ಇರುವಲ್ಲಿ ಲೈಫ್ ಸ್ಟೈಲ್ ಡಿಸೀಸಿಗೆ ಸೊಲ್ಯೂಷನ್ ಏನು ಅನ್ನುವಂತ ಗಂಭೀರ ಪ್ರಶ್ನೆಗೆ ಉತ್ತರ ತುಂಬಾ ಕಷ್ಟ ಇದೆ. ಮತ್ತು ನಮ್ಮ ದೇಹವನ್ನ ಗಮನಿಸಿ, ಅಳೆದ್ರೆ 9 ಗೇಣಿದೆ. ನಮ್ಮ ಬುದ್ಧಿಶಕ್ತಿ ಅಥವಾ ಮನಸ್ಸು ಅದ್ಭುತವಾಗಿ ಕೆಲಸ ಮಾಡಬಲ್ಲದು. ಆದ್ರೆ ಈ ದೇಹ ಇಲ್ಲದೆ ಅದು ಕೆಲಸ ಮಾಡಬಲ್ಲುದೇ? ಪ್ರಶ್ನೆ ಹಾಕಿದ್ರೆ ಈ ದೇಹಕ್ಕೂ ಅಷ್ಟೇ ಮಹತ್ವ ಇದೆಯಲ್ಲ. ಕಾಲಿನ ಉಗುರಿಗೆ ಒಂದು ಚೂರು ಎಡವಿದ್ರೆ ಆಗುವ ನೋವು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ. ಅವತ್ತಿಗೆ ನಮ್ಮನ್ನ ಇನ್ಆಕ್ಟಿವ್ ಮಾಡಿಬಿಡಬಲ್ಲದು. ಜಸ್ಟ್ ಒಂದು ಉಗುರಿನ ತುಂಡು ಮುರಿದದ್ದು. ಕರೆಕ್ಟ್. ಇಂತಹ ದೇಹವನ್ನ ಅವಗಣಿಸಿ ದೇಹಕ್ಕೆ ಯಾವುದೇ ಕೆಲಸ ಇಲ್ಲದ ಹಾಗೆ
ಕೇವಲ ಬುದ್ಧಿಯನ್ನ ಬಳಸಿ ದಿನವಿಡೀ ದುಡಿಯುವ, ಕುಳಿತೇ ಆಲೋಚನೆ ಮಾಡುವ ಈ ಸ್ಟೈಲನ್ನ ಬದಲಾಯಿಸದೆ ದೇಹದ ಅವಶ್ಯಕತೆಗಳಿಗೆ ಒಗ್ಗಿಸಿಕೊಳ್ಳದೆ ಇಂಟರ್ಮಿಟೆಂಟ್ ಫಾಸ್ಟಿಂಗು, ಫುಡ್ ಡಯಟು ಇತ್ಯಾದಿಗಳು ಹೆಚ್ಚು ಅನುಕೂಲ ಆದೀತು ಅಂತ ನನಗನ್ಸಲ್ಲ. ಮತ್ತು ಮನುಷ್ಯನ ದೇಹ ಉಸಿರು ನೀರಡಿಕೆಯ ನಂತರ ಅತ್ಯಂತ ಹೆಚ್ಚು ದುಡಿಯುವುದು ಆಹಾರಕ್ಕೆ, ಆಹಾರದ ರುಚಿಗೆ, ಆಹಾರದ ವೈವಿಧ್ಯಕ್ಕೆ. ಈ ಆಹಾರವನ್ನ ತಿರಸ್ಕರಿಸಿ ತಿನ್ನುವುದನ್ನ ಕಡಿಮೆ ಮಾಡಿ, ತಿನ್ನುವ ಕುರಿತಾದ ಕೆಲಸವನ್ನ ಯೋಚನೆಯನ್ನ ಕಡಿಮೆ ಮಾಡಿ, ತಿನ್ನಲಾಗದ, ಜೀವಕ್ಕೆ ಬೇಡದ ಸುಖೋಪಭೋಗಿ ಫ್ಯಾನ್ಸಿ ಐಟಮ್ಮಿಗೆ, ಕಾಸ್ಮೆಟಿಕ್ಸ್ಗಳಿಗೆ ಬೆಲೆ ಕೊಡುವಂತಹ ಒಂದು ಜೀವನ ಪದ್ಧತಿಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿ ಬಗ್ಗೆ, ವ್ಯವಸಾಯ ಬಗ್ಗೆ ಜ್ಞಾನ ಇರೋ ಒಬ್ರಿಗೆ ಓಕೆ, ಬಟ್ ಯಾರೋ ಒಬ್ರು ಒಂದು ಚಿಕ್ಕ ಫಾರ್ಮಿಂಗ್ ಮಾಡಬೇಕು, ಒಂದು ಚೆನ್ನಾಗಿ ನಾವೇ ಬೆಳೆಸ್ಬೇಕು, ನಾವೇ ಒಂದು ಫಾರ್ಮು ತಗೋಬೇಕು ಅಂತ ಒಂದು ಆಲೋಚನೆ ಇವಾಗ ಬರ್ತಾ ಇದೆ. ಇವರೆಲ್ಲರಿಗೂ, ಯಂಗ್ಸ್ಟರ್ಸ್ ಆಗ್ಲಿ, ಒಂದು 40 ವರ್ಷ ಇರೋರ್ಗು ಆಗ್ಲಿ, ಇವರೆಲ್ಲರಿಗೂ ನಿಮ್ಮ ಒಂದು ಫೈನಲ್ ಮೆಸೇಜ್ ಒಂದು ಕೊಡಿ ಸರ್. ಈಗ ಒಬ್ಬೊಬ್ರು ಒಂದೊಂದು ಆಸಕ್ತಿಗಳ ಕುರಿತು ಮಾತಾಡ್ತಾರೆ. ಸಾಕಷ್ಟು ಜನ ನಾನು ಪೇಟೆಯ ಮಕ್ಕಳನ್ನ ಅಥವಾ ದೊಡ್ಡವ್ರನ್ನ ಆಗಲಿ ಮಾತಾಡಿಸುವಾಗ ಕೇಳಿದ್ದೀನಿ, ಏನು ಅಂದರೆ ನನಗೆ ಅಗ್ರಿಕಲ್ಚರ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ, ನನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ನನಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕೆ ಯಾರಿಗಾದ್ರೂ ಹಕ್ಕಿದೆ. ಆದ್ರೆ ಅಗ್ರಿಕಲ್ಚರ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನನಗೆ ಕುಡಿಯೋ ನೀರಿನಲ್ಲೇ ಇಂಟ್ರೆಸ್ಟ್ ಇಲ್ಲ, ನನಗೆ ಗಾಳಿಲೇ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಹೇಗೋ ಹಾಗೆ. ಆದ್ರೆ ಈಗ 3 ತಲೆಮಾರಿನ ಅಲ್ಲಿ ಆದಂತಹ ಕೈಗಾರಿಕಾ ವಿಪ್ಲವದ ಫಲಿತಾಂಶವಾಗಿ ಈಗ ಬಹಳ ಸುಲಭವಾಗಿ ನನಗೆ ಅಗ್ರಿಕಲ್ಚರ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಮಾತು 99% ಮಕ್ಕಳಲ್ಲಿ ಇವತ್ತು ಬರ್ತಿದೆ. ಇದು ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ, ಒಲೆ ಹೊತ್ತಿ ಉರಿದೊಡೆ ನಿಲ್ಲಿಸಲೂಬಹುದು, ಧರೆ ಹೊತ್ತಿ ಉರಿದೊಡೆ ನಿಲ್ಲಿಸುವುದು ಹೇಗಯ್ಯ ಅಂತ ಒಂದು ವಚನ ಇದೆ. ಆದ್ರ ನೆನಪಾಗುತ್ತೆ. ಕಾಡ್ಗಿಚ್ಚು ಮಿತಿ ಮೀರಿದಾಗ ಹೊತ್ತಿ ಒಂದು ಸಲ ಅಲ್ಲಿ ಬರಡ ಆಗ್ಲಿಕ್ಕೇ ಬೇಕು. ಹಾಗೆ ಅಲ್ಲಿಂದ ಅಲ್ಲಿಗೆ ರಿಪೇರಿ ಮಾಡುವ ಸಾಧ್ಯತೆ ಕಷ್ಟ ಕಾಣುತ್ತೆ. ಹಾಗೆ ಅಂತ ಹೇಳಿ ತುಂಬಾ ನಾವು ಬೇಸರಗೊಳ್ಳುವ ಅಥವಾ ವ್ಯಾಕುಲಗೊಳ್ಳುವ ಅಗತ್ಯ ಇಲ್ಲ. ಎಷ್ಟೇ ಗಂಭೀರವಾದ ಕಾಡ್ಗಿಚ್ಚಾದ್ರೂ ಸಹ, ಆ ಕಾಡನ್ನ ಸುಟ್ಟ ಹಾಗೆ ಕಂಡ್ರು ಸಹ ಮತ್ತೆ ಮಳೆ ಬಂದಾಗ 1 ವರ್ಷದ ಒಳಗೆ ಅಲ್ಲಿ ಬೆಂಕಿ ಬಿದ್ದಿತ್ತು ಅಂತ ಗೊತ್ತಾಗದಷ್ಟು ಅಲ್ಲಿ ಸಸ್ಯಗಳು ಮತ್ತೆ ಬೆಳೆಯಬಲ್ಲವು. ಯಾಕೆಂದ್ರೆ ಅಷ್ಟು ಬೀಜಗಳು ಅಲ್ಲಿ ಅದಾಗಲೇ ಬಿದ್ದಿರ್ತದೆ. ಒಂದೊಂದು ಬೀಜಕ್ಕೆ ಎಷ್ಟಷ್ಟು, ಕೆಲವು ಬೀಜಗಳು ಇವತ್ತಿದ್ದು ನಾಳೆವರೆಗೆ ಮಾತ್ರ ಹುಟ್ಟುವ ಸಾಮರ್ಥ್ಯ ಇದೆ. ಆದ್ರೆ ಹೆಚ್ಚಿನ ಬೀಜಗಳಿಗೆ 1 ವರ್ಷ ಹುಟ್ಟುವ ಸಾಮರ್ಥ್ಯ ಇದೆ. ಕೆಲವು ಬೀಜಗಳಿಗೆ 100-200 ವರ್ಷಗಳ ಕಾಲ ಹುಟ್ಟುವಷ್ಟು ಸಾಮರ್ಥ್ಯ ಇದೆ. ಕೆಲವು ಹುಟ್ಟುವುದೇ 10 ವರ್ಷ ಆದ ಮೇಲೆ ಅಂತಹ ಗಿಡಗಳು ಇದೆ. ಇಂತಹ ವ್ಯವಸ್ಥೆಯ ಒಳಗೆ ಕಾಡ್ಗಿಚ್ಚು ಬಿದ್ದಾಗಲೂ ಸಹ ಬೀಜಗಳು ಹುಟ್ಟಬಲ್ಲವು, ಅಡಿಯಲ್ಲಿದ್ದ ಬೇರುಗಳು ಚಿಗುರಬಲ್ಲವು. ಆದ್ರಿಂದಲೇ ಗಣಪತಿಯ ಪೂಜೆಗೆ, ವಿಘ್ನ ವಿನಾಶಕನಾದಂತಹ ಗಣಪತಿಯ ಪೂಜೆಗೆ ಗರಿಕೆಯನ್ನು ಬಳಸುವುದು. ಗರಿಕೆಗೆ ಏನು ಸಾಮರ್ಥ್ಯ ಇದೆ ಅಂದ್ರೆ, 100-200 ವರ್ಷ ಅಲ್ಲಿ ಇರಲಿಲ್ಲ ಎಂಬಂತಹ ಸ್ಥಿತಿಯಲ್ಲಿ ಇದ್ದ ಗರಿಕೆ ಅಲ್ಲಿ ಒಂದು ದೊಡ್ಡ ಮರವನ್ನ ಅಕಸ್ಮಾತ್ ಕಡಿದ್ರೆ ಮಾರನೇ ಮಳೆಗಾಲಕ್ಕೆ ಅಲ್ಲಿ ಗರಿಕೆ ಹುಟ್ಟಿ ಬರ್ತದೆ. 20 ಅಡಿ ಆಳಕ್ಕೆ ಬರೆಯನ್ನ ಅಗದು ಮಣ್ಣನ್ನ ತೆಗೆದ್ರು ಸಹ ಅಲ್ಲಿ 2ನೇ ಮಳೆಗೆ ಗರಿಕೆ ಹುಟ್ಟಿ ಬರ್ತದೆ. ಇಷ್ಟು ಮತ್ತೆ ಹಸುರನ್ನ ಪುನರ್ ನವೀಕರಿಸುವ ಸಾಮರ್ಥ್ಯ ಗರಿಕೆಗೆ ಇರುವುದರಿಂದ ಗರಿಕೆಯನ್ನ ವಿದ್ಯೆ ವಿನಾಶಕನಿಗೆ ಮೊದಲನೆಯ ಪೂಜೆಯಾಗಿ ಸಲ್ಲಿಸುವಂತಹ ದ್ರವ್ಯವಾಗಿ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಈ ಒಂದು ವಿಚಾರವನ್ನ ಗಮನಿಸಿದ್ರೆ ನಾವು ಈಗ ಆಗ್ತಾ ಇರುವಂತಹ
ನಗರೀಕರಣವೋ ಅಥವಾ ಆ, ಇದು ಪರಿಸರ ಮಾಲಿನ್ಯವೋ ಪ್ರದೂಷಣೆಯೋ ಬಗ್ಗೆ ಆತಂಕಗೊಳ್ಳುವುದಾದ್ರೂ ತುಂಬಾ ಭಯಗೊಳ್ಳುವ ಅಗತ್ಯವೂ ಇಲ್ಲ. ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಎಂತೆಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟು ಸಂಬಳ ಇದ್ದವರು ಸಹ ಮತ್ತೆ ಪೇಟೆಯ ಕಡೆಗೆ ಬರುವ ಪೇಟೆಯಿಂದ ಹಳ್ಳಿಯ ಕಡೆಗೆ ಬರುವ ಆಲೋಚನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳುವ ಮಾತಿನಲ್ಲಿಯೂ ಸಹ ಈ ಒಂದು ಸಂದೇಶವನ್ನ ನಾವು ಗಮನಿಸಬಹುದು. ಪ್ರಕೃತಿ ತನ್ನ ವೈಭವವನ್ನ ಸಾಮರ್ಥ್ಯವನ್ನ ಒಂದಿಲ್ಲ ಒಂದು ರೀತಿಯಲ್ಲಿ ಇದು ಒಂದೋ ಮನುಷ್ಯನನ್ನು ತಿದ್ದಿ ಅಥವಾ ಮನುಷ್ಯನನ್ನು ನಾಶ ಮಾಡಿ ತೋರಿಸಬಲ್ಲುದಾಗಿದೆ. ಈ ಮಧ್ಯದ ಒಳಗೆ ನಮ್ಮ ಒಂದು ಖುಷಿಗೆ ಅಥವಾ ನಮ್ಮ ಜೀವನದ ಒಂದು ಪರಿಶುದ್ಧತೆಗೆ ನಾವು ಪರಿವರ್ತನೆಗೊಳ್ಳುವುದಾದರೆ, ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸುವುದಾದರೆ, ಯಾರಿಗಾದ್ರೂ ಸಹ ಅವರಿಗೆ ಪ್ರಾಕೃತಿಕವಾಗಿ ಅಪ್ಪ ಅಮ್ಮನಿಂದ ಬಂದ ಜಾಗ ಇದ್ರೆ ಅಂತಲ್ಲಿಗೆ ಹೋಗಿ ಹೆಚ್ಚು ಅಭ್ಯಾಸ ಮಾಡುವ ಮೂಲಕ ಇದನ್ನ ಹೆಚ್ಚು ತಿಳಿಯುವ ಪ್ರಯತ್ನ ಮಾಡಬಹುದು. ಅಭ್ಯಾಸ ಇಲ್ಲದೆ ಯಾವುದೇ ಸಂಗೀತವಾಗಲಿ ಕಲೆಯಾಗಲಿ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ಪ್ರತಿದಿನ ಅಭ್ಯಾಸ ಬೇಕು. ಹಾಗೆ ಕೃಷಿಗೂ ಸಹ ಅಭ್ಯಾಸ ಬೇಕು. ಕೃಷಿ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಇರುವ ಅರ್ಥವೇ ಅಭ್ಯಾಸ ಅಥವಾ ಪ್ರಾಕ್ಟೀಸ್ ಅಂತ. ಮತ್ತೆ ಮತ್ತೆ ಮಾಡಿದ್ದನ್ನೇ ಮಾಡುವುದೇ ಕೃಷಿ. ಆದ್ರಿಂದ ಯಾವುದೇ ಒಂದು ಕಲೆಗಾರಿಕೆಗೂ ಸಹ ನಾವು ಕೃಷಿ ಅಂತವೇ, ಸಂಗೀತ ಕೃಷಿ ಮಾಡ್ತಾ ಇದ್ದಾನೆ ಅಂತಲೇ ನಾವು ಬಳಸ್ತೀವಿ. ಅಷ್ಟು ಒಂದು ಪವಿತ್ರವಾದ ಶಬ್ದ ಕೃಷಿ ಇದೆ. ಇದನ್ನ ಪೇಟೆ ಹಳ್ಳಿಯ ಸಂಪರ್ಕ ಇರುವವರು, ಸಾಧ್ಯತೆ ಇರುವವರು ಹಳ್ಳಿಗೆ ಬಂದು ಮಾಡಬಹುದು. ಇಲ್ಲದೆ ಹೋದ್ರೆ ಪೇಟೆಯಲ್ಲಿ ಇರುವವರು ಬಾಲ್ಕನಿಗಳಲ್ಲಿ ಶುಂಠಿ, ಅರಸಿನ, ತುಳಸಿ ಇತ್ಯಾದಿಗಳನ್ನ ಬೆಳೆಸುವ ಮೂಲಕ ಪ್ರಾರಂಭ ಮಾಡಬಹುದು. ಅಂತೂ ಒಟ್ಟಿನಲ್ಲಿ ಕೃಷಿ ಮೂಲ, ಎಲ್ಲದಕ್ಕೂ ಮೂಲ ಅನ್ನುವಂತಹ ಒಂದು ತಿಳುವಳಿಕೆಯನ್ನ ಪ್ರಾಮಾಣಿಕವಾಗಿ ಅರ್ಥಕೊಳ್ಳುವುದರ ಮೂಲಕ, ಅದಕ್ಕೆ ಆ ಆಲೋಚನೆಗೆ ಶಕ್ತಿ ಕೊಡುವ ಮೂಲಕ ನಾವು ಪ್ರಾರಂಭ ಮಾಡಿದ್ರು ಸಹ ಇವತ್ತಿನ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತೆ ಈ ವಾರಾಂತ್ಯದಲ್ಲಿ ಹತ್ತಿರದ ಕೃಷಿಕರಲ್ಲಿಗೆ ಹೋಗಿ ಸಹಾಯ ಮಾಡುವ ಮೂಲಕ ಇವತ್ತು ಕೃಷಿಕರು ಗಂಭೀರ ಸಮಸ್ಯೆ ಒಳಗಿದ್ದಾರೆ. ಯಾವುದೇ ವಸ್ತುಗಳು ಸಹ ಕೃಷಿಕರ ಅವಶ್ಯಕತೆಯನ್ನ, ಅಂದ್ರೆ ಇವತ್ತಿನ ನಾಗರಿಕ ವ್ಯವಸ್ಥೆ ಅನಿವಾರ್ಯವೆಂದು ಮಾಡಿದ ಅವಶ್ಯಕತೆಗಳನ್ನ ತುಂಬಿಕೊಡುವುದು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮಲ್ಲಿ ಹುಣಸೆ ಮರ ಇದೆ. ಹತ್ತಿ ಕೊಯ್ಸಿದ್ರೆ ತೀರಾ ಅದು ದುಬಾರಿ ಆಗಿ ಬಿಡ್ತದೆ. ಬಿದ್ದದನ್ನ 3 ದಿನಕ್ಕೆ ಒಮ್ಮೆ ಹೆಕ್ಕಿ ತಂದು ಅದನ್ನ ಸಿಪ್ಪೆ ತೆಗೆದು ಬಡದು ನಾರು ತೆಗೆದು ಬೀಜ ಬಿಡಿಸಿದ್ರೆ ಆ ಹುಣಸೆ ಹಣ್ಣಿಗೆ ಕೇವಲ ಬಿಡಿಸುವ ಕೂಲಿಯೇ 400 ರೂಪಾಯಿ ಬೀಳ್ತದೆ. ಆದ್ರೆ 120-150 ರೂಪಾಯಿಗೆ ಹುಣಸೆ ಹಣ್ಣು ಪೇಟೆಗಳಲ್ಲಿ ಮಾರಾಟ ಆಗ್ತದೆ. ಇಂತಹ ಸ್ಥಿತಿಯಲ್ಲಿ ಒಬ್ಬ ರೈತ ಪ್ರಾಮಾಣಿಕವಾಗಿ ಬದುಕುವುದು ಹೇಗೆ? ಅನಿವಾರ್ಯವಾಗಿ ಪೇಟೆ ಸೇರಿದವರು, ಅಲ್ಲಿಯ ಕಷ್ಟವನ್ನು ಸುಖವನ್ನು ಒಪ್ಪಿಕೊಂಡವರು, ಒಪ್ಪಿಕೊಳ್ಳಲೇಬೇಕಾದವರು. ವಾರಾಂತ್ಯದಲ್ಲಿ ಕೃಷಿಕನಿಗೆ ರಜೆ ಇಲ್ಲ. ಕರೆಕ್ಟ್ ಕರೆಕ್ಟ್. 7 ದಿನವೂ ಸಹ ಅವನು ಕೆಲಸ ಮಾಡಿದರೆ ಮಾತ್ರ ಅನ್ನದ ಬದುಕು ಸಾಧ್ಯ ಇದೆ. ಹೌದು. ಆದ್ರೆ ರಜೆ ತುಂಬಾ ಸುಲಭವಾಗಿ ಉಳ್ಳ ಪೇಟೆಯ ಮಂದಿ ಹಳ್ಳಿಗೆ ಬರುವ ಮೂಲಕ ಹುಣಸೆ ಹಣ್ಣು ಹೆಕ್ಕಿ ಬಡೀಲಿಕ್ಕೆ ಸಹಾಯ ಮಾಡಿದ್ರೆ ಅವರಿಗೆ ಒಳ್ಳೆ ಹುಣಸೆ ಹಣ್ಣು ಸಿಗ್ತದೆ, ಇವರಿಗೆ ಕೆಲಸ ಸುಲಭ ಆಗ್ತದೆ. ಒಟ್ಟು ವ್ಯವಸ್ಥೆಯನ್ನ ಬೆಂಬಲಿಸಿದಾಗ ಒಂದು ಭಾರದ ವಸ್ತು ಎತ್ತಬೇಕು ಅಂತಾದ್ರೆ ಒಂದು ಕ್ರೇನ್ ಬೇಕು, ಇಲ್ಲದ್ರೆ 4-6 ಜನ ಸೇರಬೇಕು. ಕ್ರೇನಿಗಾದ್ರೆ ದುಬಾರಿ ಬಾಡಿಗೆ ಕೊಡಬೇಕು. ವ್ಯಕ್ತಿಗಳೇ ಸೇರಿದ್ರೆ ಬಾಡಿಗೆ ಇಲ್ಲ, ವಿದ್ಯುತ್ ಪೆಟ್ರೋಲ್ನ ಖರ್ಚಿಲ್ಲ, ಅಷ್ಟು ಟೆಕ್ನಾಲಜಿ ಪೊಲ್ಯೂಷನ್ ಉಳಿತು. ವ್ಯಕ್ತಿಗಳು ಸೇರಿ ಮಾಡೋದು ಯಾವಾಗಲೂ ಸಹ ಹೆಚ್ಚು ಶ್ರೇಷ್ಠವಾದದ್ದು. ಹೇಗಾದ್ರೂ ನಾವು ಅನ್ನ ತಿಂದಿದ್ದೇವೆ, ನಮ್ಮ ದೇಹದಲ್ಲಿ ಶಕ್ತಿ ಇದೆ. ಆ ಶಕ್ತಿ ಪುನರ್ಬಳಕೆ ಆದ್ರೆ ಮಾತ್ರ ನಮ್ಗೆ ಆರೋಗ್ಯ ಉಳಿತದೆ. ಇದನ್ನೂ ಸಹ ಗಮನಿಸಿ, ಆರೋಗ್ಯದ ಹಿನ್ನೆಲೆಯಲ್ಲಿ ತಿನ್ನುವುದು ಮತ್ತು ದುಡಿಯುವುದು ಇರುವುದರಿಂದ ತಿನ್ನುವುದು ದುಡಿಯುವುದರಲ್ಲಿ ಇರುವಂತಹ ಆ ಇಂಟರ್ ರಿಲೇಷನ್ ಅನ್ನ, ಪರಸ್ಪರ ಒಂದು ಅನಿವಾರ್ಯತೆಯನ್ನ ಗುರುತಿಸುವಂತಹ ಒಂದು ಯೋಗ್ಯತೆಯನ್ನ ಎಲ್ಲ ಓದುಗರು ಸಹ ಪಡೆಯುವಂತಹ, ಬೆಳೆಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಅಂತ ನನ್ನ. ತುಂಬಾ ಧನ್ಯವಾದಗಳು ಸರ್. ಇವತ್ತು ಇಷ್ಟು ಸಮಯ ನಮ್ಮೆಲ್ಲರಿಗೆ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ನೀವು. ಸಮಾಜಕ್ಕಾಗ್ಲಿ, ಅಲ್ಲಿ ಸಿಟಿಯಲ್ಲಿ ಇರೋರ್ಗಾಗ್ಲಿ, ಹಳ್ಳಿಯಲ್ಲಿ ಇರೋರ್ಗಾಗ್ಲಿ, ನೆಮ್ಮದಿ ಅನ್ನೋದು ಎಲ್ಲರಿಗೂ ಇಲ್ಲ ಅಂತ ಅನ್ನೋದು ಒಂದು ನಿಜವಾಗಿ ಒಂದು ಸತ್ಯ ಅಂತ ಅರ್ಥ ಆಗಿದೆ.
ಇವತ್ತು ಸಂಚಿಕೆಯಲ್ಲಿ ಮುಖ್ಯವಾಗಿ ನನ್ಗೆ ಇಷ್ಟ ಆಗಿರೋ ಒಂದು ಪಾಯಿಂಟ್ ಏನು ಅಂದ್ರೆ ಮೌನ ಬಟ್ ಕತ್ತಲು ಅಂತ ಹೇಳಿದ್ರಲ್ವಾ, ಅದು ಪ್ರಕೃತಿಯಲ್ಲಿರೋ ಪ್ರತಿ ಪ್ರಾಣಿನೂ ಫಾಲೋ ಮಾಡ್ತಾ ಇದೆ, ಒಬ್ಬ ಮನುಷ್ಯನ ಬಿಟ್ಟು. ನಾವು ಧ್ಯಾನಕ್ಕೆ ಅದೇ ಮಾಡ್ತೀವಿ, ಮೌನವಾಗಿರಿ, ಕಣ್ಣೆರಡು ಮುಚ್ಕೊಂಡು ಶ್ವಾಸವನ್ನು ಗಮನಿಸಿ ಅಂತ. ಆ ಮೌನ ಕತ್ತಲನ್ನು ಧ್ಯಾನದ ಮೂಲಕ ನಾವು ಆ ಅರಿವನ್ನು ನಾವು ಜನಕ್ಕೆ ಕೊಡ್ತಾ ಬರ್ತಾ ಇದೀವಿ. ಇಷ್ಟು ಸಮಯ ಕೊಟ್ಟು ಇವತ್ತು ನಿಮ್ಮ ಫಾರ್ಮ್ ಅಲ್ಲಿ, ಈ ಒಂದು ಕಾಡಲ್ಲಿ ಇಷ್ಟು ಸಮಯ ನಮ್ಮೆಲ್ಲರಿಗೆ ಕೊಟ್ಟು ಇಷ್ಟೊಂದು ಜ್ಞಾನ ಕೊಟ್ಟು ಇದೆಲ್ಲ ಪುಸ್ತಕ ರೂಪದಲ್ಲಿ ಜನಗಳಿಗೆ ಒಳ್ಳೆ ಮೆಸೇಜಸ್ ಕೊಡ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್ ಇವತ್ತು ಈ ಸಮಯ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನೀವು ಕೂಡ ಗದ್ದಲದ ಪೇಟೆಯಲ್ಲಿ ಒಳಗೆ ಮೌನ ಮತ್ತು ಕತ್ತಲೆಯ ಮಹತ್ವವನ್ನ ಜನಕ್ಕೆ ಪ್ರಸರಿಸುವಂತಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಕೆಲಸವು ನಮ್ಮ ಕೆಲಸವು ಒಂದುಗೂಡುವಂತಹ ಸ್ಥಿತಿ ಬರಲಿ ಅಂತ ಹೇಳಿ ಆಶಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಧನ್ಯವಾದ.